ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ನಿನ್ನೆ ಎಷ್ಟು ಜನ ಇಲ್ಲಿ ಈ ಆರಾಧನೆಗೆ ಬಂದವರಾಗಿದ್ದಾರೆ? ಕೂಟಕ್ಕೆ ನಿನ್ನೆ ಬಂದವರು. ದೇವರು ಒಳ್ಳೆಯವನು. ಹಲ್ಲೆಲೂಯಾ. ಆತನ ಕೃಪೆ ಶಾಶ್ವತವಾದದ್ದು. ಈ ದಿನದಲ್ಲೂ ಸಹ ಆತನ ಕೃಪೆಯೊಂದಿಗೆ, ಆತನ ಸಾನ್ನಿಧ್ಯದೊಂದಿಗೆ ನಾವು ದೇವರ ವಾಕ್ಯವನ್ನು ಮತ್ತು ನಾವು ಪ್ರಾರ್ಥನೆಯಲ್ಲಿ ಕಲಿಯವರಾಗಿರೋಣ. ನಮ್ಮನ್ನು ನೋಡುವ ದೇವರಿದ್ದಾನೆ. ಆಮೇನ್. ನಮ್ಮೆಲ್ಲರ ನಂಬಿಕೆ ಈ ಕೂಟಕ್ಕೆ ಬರುವಾಗ ಅಥವಾ ಈ ಪ್ರಾರ್ಥನೆಗೆ ಬರುವಾಗ, ಈ ಬಿಡುಗಡೆ ಸ್ವಸ್ಥತೆಯ ಪ್ರಾರ್ಥನೆಗೆ ಬರುವಾಗ ನಮ್ಮಲ್ಲೂ ನಂಬಿಕೆ ಇದೆ. ಅದೇನೆಂದರೆ, ನಮ್ಮನ್ನು ನೋಡುವ ದೇವರು ಒಬ್ಬನಿದ್ದಾನೆ, ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರಿದ್ದಾರೆ ಎಂಬುವ ಆ ನಂಬಿಕೆಯಿಂದ ನಾವು ಬರುವವರಾಗಿದ್ದೇವೆ. ದೇವರ ವಾಕ್ಯ ಹೇಳುತ್ತೆ, ಆತನನ್ನು ನಂಬುವವರಿಗೆ, ಆತನನ್ನು ಪ್ರೀತಿಸುವವರಿಗೆ ಎಲ್ಲವೂ ಒಳ್ಳೆಯದೇ ಆಗುವುದಾಗಿರ್ತದೆ. ಆಮೇಲೆ ಎಷ್ಟು ಜನ ಹೇಳ್ತೀರಾ ನನಗೆ ಒಳ್ಳೆಯದಾಗುತ್ತೆ ಅಂತ? ಯಾಕಂದರೆ ಯೇಸುವಿನ ಬಳಿ ಬರುವವರಿಗೆ ಎಂದಿಗೂ ಕೆಡುಕು ಆದದ್ದು, ಕೆಟ್ಟದಾಗಿದ್ದು ನಾವು ನೋಡೋದಿಲ್ಲ. ನಮ್ಮ ಜೀವನಗಳಲ್ಲಿ ನಾವು ಎಂಥ ಪರಿಸ್ಥಿತಿಗಳಿದ್ರೂ ಯೇಸುವಿನ ಬಳಿಗೆ ಬರುವಾಗ ಅದೆಲ್ಲವೂ ಮಾರ್ಪಡುವಂಥ ಕಾರ್ಯಗಳಾಗಿರುತ್ತದೆ. ಆಮೇಲೆ ನಮ್ಮ ಜೀವನವನ್ನು ಮಾರ್ಪಡಿಸುವ ದೇವರು ಆತನಾಗಿದ್ದಾನೆ. ಈ ಸಮಯದಲ್ಲೂ ಸಹ ನಾವು ವಾಕ್ಯಕ್ಕೆ ಹೋಗೋದಕ್ಕೆ ಮುನ್ನ ಒಂದು ಹಾಡನ್ನು ಹಾಡಿ ನಾವು ದೇವರ ನಾಮವನ್ನು ಕೀರ್ತಿಸಿ ನಂಬಿಕೆಯಿಂದ ಆತನ ನಾಮವನ್ನು ನಾವು ಭಜಿಸಿ ನಾವು ಮುಂದೆ ಹೋಗೋಣ. ಎಲ್ಲ ಒಳ್ಳೆಯದೇ ಆಗುವುದು ದೇವ ನಿನ್ನ. ಎಷ್ಟು ಜನ ಯೇಸುವಿನ ಪ್ರೀತಿ ಮಾಡೋರಾಗಿದ್ದೀರಾ? ಆಮೇನ್. ಕರಗಳನ್ನು ತಟ್ಟುತ್ತಾ ಈ ಹಾಡನ್ನು ನಾವು ಹಾಡೋಣ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಮನಸ್ಸು ಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ, ಕರಗಳನ್ನು ತಟ್ಟುತ್ತಾ, ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ಸೀದ ನನಗೆ. ಗಾಢಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಗಾಢಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನನ್ನಲ್ಲಿ ನೆರವೇರುವುದು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳ, ಮನಸ್ಸು ಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಕಣ್ಣು ಕಾಣಲಿಲ್ಲ, ಮನಸ್ಸು ಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ ಒಳ್ಳೇದಾಗುತ್ತೆ?
ಹಾಗಾದರೆ ದೇವರ ವಾಕ್ಯ ಹೇಳುತ್ತೆ, ಆತನನ್ನು ಪ್ರೀತಿಸುವವರೆಗೂ ಆತನನ್ನು ನಂಬುವವರೆಗೂ ಎಲ್ಲವನ್ನು ಒಳ್ಳೆಯದು ಮಾಡುವ ದೇವರು ನಮ್ಮಲ್ಲಿದ್ದಾನೆ. ಆಮೇನ್. ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಆತನನ್ನು ನಂಬುವವರಿಗೆ ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಈ ದಿನದಲ್ಲಿ ಸಹ ಈ ಬೆಳಗಿನ ಜಾವೆಯ ಈ ಸ್ವಸ್ಥತಾ ಬಿಡುಗಡೆ ಕೂಟಕ್ಕೆ ಬಂದಿರೋ ನಿಮ್ಮನ್ನು ದೇವರು ಹೇಳುವ ಮಾತನೆಂದರೆ, ನಿಮ್ಮನ್ನು ಒಂದು ದಿನವೂ ನಿಮ್ಮನ್ನು ನಾನು ಲಜ್ಜೆಪಡಿಸುವುದೇ ಇಲ್ಲ. ಆಮೇನ್. ಅನೇಕ ಸಮಯಗಳಲ್ಲಿ ನಾವು ನಂಬಿದ್ದನ್ನು ನಾವು ಪಡೆದೇ ಹೋಗಿರ್ಬೋದು. ಆದರೆ ಯೇಸುವಿನ ಬಳಿಗೆ ಬರುವಾಗ, ಯೇಸುವಿನ ಮುಂದೆಗೆ ಬರುವಾಗ, ಯೇಸುವನ್ನು ನಂಬಿ ಬರುವಾಗ ಆತನ ನಮಗೆ ಎಲ್ಲವನ್ನು ಮಾಡುವನಾಗಿದ್ದಾನೆ. ನಿನ್ನೆ ದಿನ ಸಹ ನಾವು ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸಿದ್ವಿ. ಆತನನ್ನು ನಮ್ಮೊಂದಿಗೆ ಇರುವುದಾದರೆ, ಆತನ ನಮ್ಮೊಂದಿಗೆ ಇದ್ದು ದೊಡ್ಡ ಕಾರ್ಯಗಳನ್ನು ಮಾಡೋಣ. ಎಷ್ಟು ಜನ ನಂಬಿಕೆಯಿಂದ ಇಲ್ಲಿದ್ದೀರಾ? ಹಲ್ಲೆಲೂಯಾ. ನನ್ನ ಜೊತೆ ಯೇಸು ಇದ್ದಾನೆ, ನನಗೆ ಯಾವ ಭಯವಿಲ್ಲ, ನನ್ನ ಜೀವನದಲ್ಲಿ ಯಾವ ಭಯವಿಲ್ಲ, ನನ್ನ ಕುಟುಂಬಕ್ಕೆ ಯಾವ ಭಯ ಇಲ್ಲ. ಆತನು ನನ್ನೊಂದಿಗೆ ಇದ್ದು ನಡೆಸುತ್ತಾನೆ. ಯೇಸು ನಮ್ಮೊಂದಿಗೆ ಇರುವ ದೇವರಾಗಿದ್ದು ಆತನು ನಮ್ಮನ್ನು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ರೋಮರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ ನೋಡುವುದಾದರೆ ದೇವರ ವಾಕ್ಯ ಹೇಳುತ್ತದೆ, ಆತನನ್ನು ನಂಬಿದವರಿಗೆ ಎಂದು ಆಶಾಭಂಗ ಪಡರು ಎಂಬ ಮಾತನ್ನು. ಆಂಗ್ಲದಲ್ಲಿ ನೋಡುವ, ಹೋಪ್ ಡಸ್ ನಾಟ್ ಡಿಸಪಾಯಿಂಟ್ ಅಸ್ ಬಿಕಾಸ್ ಗಾಡ್ಸ್ ಹ್ಯಾವ್ ಬೀನ್ ಪೌರ್ಡ್ ಔಟ್ into our hearts through the Holy Spirit who has given to us. Hope doesn't disappoint us. ದೇವರ ವಾಕ್ಯ ಹೇಳುತ್ತದೆ, ನಂಬಿಕೆ ನಮ್ಮನ್ನು ಆಶಾಭಂಗ ಪಡಿಸುವುದಿಲ್ಲ. ಈ ನಂಬಿಕೆ ದೇವರ ವಾಕ್ಯ ಹೇಳುತ್ತೆ. ರೋಮರ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನಮ್ಮ ನಂಬಿಕೆ ಎಂದಿಗೂ ನಮ್ಮನ್ನು ಆಶಾಭಂಗ ಪಡಿಸುವುದಿಲ್ಲ. ನಾವು ನಂಬಿದಂಥ ದೇವರು ಎಂದಿಗೂ ನಮ್ಮನ್ನು ಆಶಾಭಂಗ ಪಡಿಸುವುದಿಲ್ಲ. ಆತನ ಸಮ್ಮುಖದಲ್ಲಿ ನಾವು ಬರುವಾಗ ಒಂದು ದಿನವೂ ಸಹ ನಾವು ಆಶಾಭಂಗ ಪಡುವುದಿಲ್ಲ. ಕಾರಣ ದೇವರ ವಾಕ್ಯ ಹೇಳುತ್ತದೆ, ಆತನನ್ನು ಹುಡುಕಿ ಬಂದವರಿಗೆ ಆತನು ಸಿಗುವನಾಗಿದ್ದಾನೆ. ಆತನನ್ನು ನೋಡಿ ಮೊರೆ ಇಡುವವರಿಗೆ ಆತನು ಲಾಲಿಸುವವನಾಗಿದ್ದಾನೆ. ಆತನನ್ನು ಬೇಡಿಕೊಳ್ಳುವವರಿಗೆ ಕೊಡುವನಾಗಿದ್ದಾನೆ. ಯಾಕೆ ಈ ಲೋಕದಲ್ಲಿ ಯೇಸುವನ್ನು ಎಲ್ಲರೂ ನಿಜವಾದ ದೇವರೆಂದು ಹೇಳೋಕ್ಕೆ ಸಾಧ್ಯ? ಯಾಕೆ ನಾವು ಇವತ್ತು ಬಂದಿರುವವರು ಯೇಸು ನಿಜವಾದ ದೇವರು ಎಂದು ಬರೋದಕ್ಕೆ ಕಾರಣವೇನು? ನನ್ನ ಜೀವನದಲ್ಲಿ ಯಾತಕ್ಕೆ ನಾನು ಯೇಸುವನ್ನು ನಂಬುವನಾಗಿ ನಾನು ಮಾರ್ಪಟ್ಟೆ? ಯಾತಕ್ಕಾಗಿ ನನ್ನ ಕುಟುಂಬದ ಎಲ್ಲ ದೇವರುಗಳನ್ನು ಅವರು ಪಾಲಿಸುವಂಥ ಕಾರ್ಯಗಳನ್ನು ಬಿಟ್ಟು ಇವತ್ತು ಯಾತಕ್ಕಾಗಿ ನಾ ಯೇಸುವನ್ನು ಹುಡುಕಿ ಬಂದೆ? ಯೇಸು ಬೇರೆ ರೀತಿಯಾಗಿ ಎಲ್ಲರೂ ಇರುವಾಗ ಆತನ ಸ್ವಭಾವವಲ್ಲ. ಎಲ್ಲ ದೇವರುಗಳಲ್ಲಿ ಈ ಲೋಕದಲ್ಲಿ ಎಷ್ಟೋ ಕೋಟಿ ದೇವರುಗಳಿದ್ದಾರೆ. ಅವರ ರೀತಿ ನಮ್ಮ ದೇವರಲ್ಲ. ಅವ್ರಿಗೆ ಕೂಗಿದ್ರು ಕೇಳುವುದಿಲ್ಲ, ಕಣ್ಣಿದ್ರೂ ನೋಡುವುದಿಲ್ಲ, ಕರವಿದ್ರೂ ಕೆಲಸ ಮಾಡುವುದಿಲ್ಲ, ಕಾಲುಗಳಿದ್ರೂ ಚಲಿಸುವುದಿಲ್ಲ. ಆದರೆ ನೀನು ಆರಾಧಿಸುವ ದೇವರು ಯಾವ ರೀತಿ ಅಂದರೆ, ಆತನು ಇದ್ದಂತೆಯೇ ಇರುವ ದೇವನಾಗಿದ್ದಾನೆ. ಆತನು ನಮ್ಮನ್ನು ಸೃಷ್ಟಿ ಮಾಡಿದ ಆ ಜೀವ ಸ್ವರೂಪನಾದ ದೇವರು ಇಂದಿಗೂ ಜೀವಂತನಾಗಿದ್ದಾನೆ. ಆ ಯೇಸು ಈ ಶಿಲುಬೆಯಲ್ಲಿ, ಈ ಲೋಕಕ್ಕೆ ಬಂದು ಶಿಲುಬೆಯಲ್ಲಿ ಸತ್ತು ನಮಗಾಗಿ ಪುನರುತ್ತನಾಗಿ ಜೀವಿಸುವ ದೇವರು ಇಂದಿಗೂ ಸದಾವು ನಮ್ಮ ಜೀವನದಲ್ಲಿ ಇರುವ ಆತನಿದ್ದಾನೆ. ಆತನನ್ನು ಹುಡುಕಿ ಬರುವವರಿಗೆ, ಆತನನ್ನು ನೋಡಿ ಬರುವವರಿಗೆ ಎಂದು ಆಶಾಭಂಗ ಪಡಿಸುವುದಿಲ್ಲ. ಹಲ್ಲೆಲೂಯಾ. ಈ ಬೆಳಗಿನ ಜಾವಿಯಲ್ಲಿ ಈ ಕೂಟಕ್ಕೆ ಬಂದಿರೋ ನಿಮ್ಮನ್ನು ನೋಡಿ ನಾನು ಹೇಳುವುದೇನೆಂದರೆ, ಈ ದಿನದಲ್ಲಿ ನಿನ್ನ ನಂಬಿಕೆ ನಿರರ್ಥಕವಾಗುವುದಿಲ್ಲ. ನೀನು ಇಟ್ಟಿರುವ ವಿಶ್ವಾಸ ನಿಷ್ಫಲವಾಗುವುದಿಲ್ಲ. ನೀವು ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ದೀರೋ ದೇವರು ಆ ಪರಿಸ್ಥಿತಿಯನ್ನು ಬದಲಾಯಿಸನಾಗಿರ್ತಾನೆ. ಒಂದು ವೇಳೆ ನಿನ್ನ ಪಾಪದ ಜೀವದಿಂದ ಬಂದು ಇವತ್ತು ಬೇಡುವುದಾದರೆ, ಇವತ್ತು ನೀನು ಬಂದು ಇಲ್ಲಿ ಇರುವ ಸಮಯದಲ್ಲಿ ದೇವರೇ ನನ್ನ ಪಾಪದ ಜೀವವನ್ನು ಮಾರ್ಪಡಲು ಸಾಧ್ಯವಂದರೆ ಆತನು ನಿನ್ನ ಪಾಪವನ್ನು ತೊಳೆಯೋದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಆತನನ್ನು ದೃಷ್ಟಿಸಿ ನೋಡುವಾಗ ಆತನು ನಮಗೆ ಸಹಾಯ ಮಾಡುವನಾಗಿದ್ದಾನೆ. ಕಾರಣ ನಮ್ಮ ನಂಬಿಕೆಯನ್ನು ಘನಪಡಿಸುವ ದೇವರು ಆತನಾಗಿದ್ದಾನೆ. ದೇವರ ವಾಕ್ಯ ಹೇಳಿದೆ, ನಿನ್ನ ನಂಬಿಕೆ, ನೀನು ಆತನ ಮೇಲಿಟ್ಟಂಥ ಭರವಸೆ ಅದು ಎಂದಿಗೂ ನಿನ್ನನ್ನು ಆಶಾಭಂಗ ಪಡುವುದಿಲ್ಲ. ಆಮೇನ್. ಅದು ಪಡಿಸುವುದಿಲ್ಲ. ನಾವು ಮನುಷ್ಯನನ್ನು ನಾವು ನಂಬುವುದಾದರೆ ನಾವು ಲಜ್ಜೆಗೆ ಒಳಗಾಗುತ್ತೇವೆ. ಅನೇಕ ಸಮಯಗಳಲ್ಲಿ ನಮಗೆ ಅನೇಕರು ಹೇಳುವಂಥ ಕಾರ್ಯಗಳು, ನಮ್ಮ ಕಷ್ಟದ ಸಮಯಗಳಲ್ಲಿ ನಾವು ಸಹಾಯಕ್ಕಾಗಿ ಅವರ ಬಳಿ ಹೋಗುವಾಗ ಅವ್ರು ಹೇಳುವ ಮಾತು,
ನಾನು ನಿನಗೆ ಸಹಾಯ ಮಾಡುತ್ತೇನೆ, ಭಯಪಡಬೇಡ ಎನ್ನುವರು ಅನೇಕರಿದ್ದಾರೆ. ಆದರೆ ತೀರಾ ನಮಗೆ ಬೇಕಾದ ಸಮಯದಲ್ಲಿ ಅವ್ರ ಹತ್ರ ಹೋಗುವಾಗ, ನೀನು ಈ ಮಾತು ಹೇಳಿದೆಯಲ್ಲ ನನಗೆ ಸಹಾಯ ಮಾಡುತ್ತೀನಿ ಅಂತ, ನನಗೆ ತುಂಬಾ ಹೊರಲಾರದ ಕಷ್ಟವಿದೆ, ಸಹಿಸಲಾರದ ಸಮಸ್ಯೆಗಳು ನನ್ನಲ್ಲಿದೆ, ನೀನು ಸಹಾಯ ಮಾಡು ಅನ್ನುವಾಗ ಅವರು ನಮ್ಮನ್ನು ಕೈ ಎತ್ತಿ ತೋರಿಸಿ ಹೇಳುವುದು, ನನ್ನಿಂದ ಇವಾಗ ಸಹಾಯ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಅನುಭವಗಳು ನಮಗೆ ಅನೇಕ ಸಮಯಗಳೆಲ್ಲ ಉಂಟಾಗುತ್ತದೆ, ನಿನ್ನ ಜೀವನದಲ್ಲಿ ಉಂಟಾಗಿರ್ಬೋದು. ಆದರೆ ಯೇಸುವಿನ ಬಳಿ ಬಂದು ಸಹಾಯವನ್ನು ಬೇಡುವಾಗ ಒಂದು ದಿನನೂ ಆತನ ನನ್ನಿಂದ ಆಗುವುದಿಲ್ಲ ಅಂತ ಹೇಳುವ ದೇವರಲ್ಲ, ನಿನಗೆ ಸಹಾಯ ಮಾಡಿ ನಿನ್ನ ನಂಬಿಕೆಯನ್ನು ಘನಪಡಿಸುವ ದೇವರು. ಈ ಬೆಳಗಿನ ಜಾವ ನಾನು ಹೇಳೋದು ಇಷ್ಟಪಡೋದು ಏನಂದರೆ, ನಿನ್ನ ನಂಬಿಕೆ ದೇವರ ಮೇಲೆ ಇಡುವುದಾದರೆ, ಕೀರ್ತನೆಗಾರನು ಹೇಳ್ತಾನೆ, ಮೂಗಿನಲ್ಲಿ ಅಥವಾ ಶ್ವಾಸವುಳ್ಳ ಮನುಷ್ಯನನ್ನು ನಂಬುವುದಕ್ಕಿಂತ ದೇವರ ಮೇಲೆ ಭರವಸೆ ಬಿಡುವುದು ಒಳ್ಳೆಯದು. ನಮ್ಮ ದೇವರ ಮೇಲೆ ನಾವು ಭರವಸೆ ಇಡಬೇಕು. ಅನೇಕರ ಜೀವನದಲ್ಲಿ ಅನೇಕ ಕಾರ್ಯಗಳ ಮೇಲೆ ಭರವಸೆ ಇದೆ. ತಾನು ಸಂಪಾದಿಸುವಂಥ ಸಂಪಾದನೆ ಮೇಲೆ ಭರವಸೆ ಇಡುತ್ತಾನೆ, ತನಗಿರುವ ಜ್ಞಾನದ ಮೇಲೆ ಭರವಸೆ ಇಡುವನಾಗಿರ್ತಾನೆ, ತನ್ನಲ್ಲಿರುವ ಅಧಿಕಾರವನ್ನು ಅವನು ಭರವಸೆ, ಆದರೆ ಅದು ಎಲ್ಲವೂ ಒಂದು ದಿನ ಮಣ್ಣಿಗೆ ಮಣ್ಣಾಗಿ ಹೋಗುವಂಥದ್ದು. ಆದರೆ ನಿನ್ನನ್ನು ಬಿಡಿಸಿದ ಆತ ದೇವರು ಎಂದಿಗೂ ಸಜೀವನಾಗಿರುವನು. ನಮ್ಮ ನಂಬಿಕೆ ಆತನ ಮೇಲಿರಬೇಕು. ಕಾರಣ ದೇವರ ವಾಕ್ಯ ಹೇಳುತ್ತದೆ, ಯಾತಕ್ಕಾಗಿ ನಾವು ನಂಬಿಕೆಯಲ್ಲಿರಬೇಕಂದ್ರೆ ಆ ನಂಬಿಕೆ ನಮಗೆ ಸಂತೋಷವನ್ನು ತರುವುದಾಗಿರುತ್ತದೆ. ನಂಬಿಕೆ ಎನ್ನುವುದಾದರೆ, ಮತ್ತೆ ನಾನು ಒಂದು ಕಾರ್ಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೀರ್ತನೆಗಾರನ ಹೇಳ್ತಾನೆ, ಯಾವ ರೀತಿ ಒಂದು ಜಿಂಕೆ ಯಾದದ್ದು ತನಗೆ ದಾಹ ಬಂದಾಗ ನಂಬಿಕೆಯಿಂದ ನೀರಿಗಾಗಿ ತವಕಪಟ್ಟು ಓಡಿದಾಗ ಅದಕ್ಕೆ ನೀರು ಸಿಗುತ್ತೆ. ಆ ನೀರನ್ನು ಸಿಕ್ಕಿದಾಗ ಅದು ಸಂತೃಪ್ತಿಯಾಗಿ ಅದು ಕುಡಿದು ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುತ್ತದೆ. ಅದೇ ರೀತಿ ನಮ್ಮ ನಂಬಿಕೆ ಆಗಿರಬೇಕು. ನಾವು ನಂಬಿಕೆಯಲ್ಲಿ ಸಂತೋಷವಾಗಿ ಇರುವಾಗ ದೇವರ ವಾಕ್ಯ ಹೇಳಿದೆ, ರೋಮರ್ 12:12ರಲ್ಲಿ, ನೀವು ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿ ನಂಬಿಕೆಯಲ್ಲಿ ಉಲ್ಲಾಸರಾಗಿರಿ. ಆ ವಾಕ್ಯವನ್ನು ಯಾರಾದರೂ ಒಬ್ರಿ, ರೋಮರ್ 12:12. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಆಮೆನ್, ಹಲ್ಲೆಲೂಯಾ. ಅಲ್ಲಿ ನೋಡುವಾಗ ದೇವರು ನಮಗಾಗಿ ಕೊಡುವಂಥ ಮಹಾಪದವಿಯನ್ನು ನೆನೆಸಿ ನಾವು ಉಲ್ಲಾಸವರಾಗಿದ್ದು, ನಮ್ಮ ಉಪದ್ರವ ದಿನಗಳಲ್ಲಿ ಸೈರಣೆ ಉಳ್ಳವರಾಗಿ ಸೋತು ಹೋಗದಂತೆ ನಾವು ಪ್ರಾರ್ಥಿಸುವವರಾಗಿರಬೇಕು. ಯಾರಿಗೂ ಇಲ್ಲದಿರೋ ಒಂದು ನಂಬಿಕೆ ನಮಗೆ ಒಂದು ಇದೆ, ಏನಂದರೆ ನಾನು ಯೇಸುಗಾಗಿ ಜೀವಿಸಿ ನಾನು ಸತ್ತು ಹೋಗುವುದಾದರೆ ಅಥವಾ ಸಾಯುವುದಾದರೆ ನನಗೆ ದೇವರು ಒಂದು ಬಹುಮಾನವನ್ನು ಕೊಡುವನು. ಆ ಮಹಾಪದವಿಯನ್ನು ನೆನೆಸಿ ಯಾರಿಗೂ ಇಲ್ಲ. ಒಂದು ವೇಳೆ ನಾವು ಈ ಲೋಕದಲ್ಲಿ ನಾವು ಯಾವುದೋ ಒಂದು ಕೆಲಸಕ್ಕಾಗಿ ನಾವು ಆತುರಪಟ್ಟು ಇಲ್ಲದ್ರೆ ಕಾತುರದಿಂದ ಕಾಯ್ತಾ ಇರ್ಬೋದು, ಅದನ್ನು ಸಿಗದೇ ಇರುವುದಾಗಿರ್ಬೋದು. ಆದರೆ ಅದು ಎಲ್ಲದಕ್ಕಿಂತ ದೊಡ್ಡದಾದ ಕಾರ್ಯವನ್ನು ನಮಗೆ ದೇವರು ಮಾಡುವನಾಗಿದ್ದಾನೆ. ಅದಕ್ಕಾಗಿ ನಮ್ಮ ನಂಬಿಕೆಯಲ್ಲಿ ನಾವು ಸೋತು ಹೋಗದವರಾಗಿರಬೇಕು. ಕಾರಣ ಆತನ ನಂಬಿಕೆಗೆ ಪಾತ್ರನಾದ ಕಾರ್ಯಗಳನ್ನು ಮಾಡುವನಾಗಿರ್ತಾನೆ. ನಮ್ಮ ನಂಬಿಕೆಗೆ ಅನುಗುಣವಾಗಿ ಆತನ ಕ್ರಿಯೆಯನ್ನು ಮಾಡುವನಾಗಿದ್ದಾನೆ. ಆತನಲ್ಲಿ ಯಾವತ್ತಿಗೂ ಆತನ ನಮ್ಮನ್ನು ನಿರಾಶೆ ಪಡಿಸುವ ಕಾರ್ಯಗಳು ಆತನಲ್ಲಿಲ್ಲ. ಕಾರಣ ದೇವರ ವಾಕ್ಯ ಹೇಳುತ್ತೆ, ಮತ್ತೆ ಹೇಳುತ್ತೆ, ನಿನ್ನ ನಂಬಿಕೆಯಲ್ಲಿ ನೀನು ಉಲ್ಲಾಸವನಾಗಿದ್ದು ನಿನಗೆ ಕೊಟ್ಟಿರುವಂಥ ಕಾರ್ಯಗಳಲ್ಲಿ ನೀನು ಉಲ್ಲಾಸನಾಗಿರು. ಕಾರಣ ನಾವು ಏನನ್ನು ಕಳೆದುಕೊಂಡರೂ ದೇವರಲ್ಲಿ ಇರುವಂಥ ನಂಬಿಕೆಯನ್ನು ನಾವು ಕೊಳ್ಳುವರಾಗಿರಬೇಕು. ನಮ್ಮ ನಂಬಿಕೆಯಲ್ಲಿ ನಾವು ಇರುವಾಗ ನಮ್ಮ ಜೀವನದಲ್ಲಿ ಆತನು ದೊಡ್ಡ ಕಾರ್ಯಗಳನ್ನು ಮಾಡುವನಾಗಿದೆ. ಈ ಸತ್ಯವೇದದಲ್ಲಿ ನೋಡುವಾಗ ಅನೇಕರು ಆತನ ಬಳಿಗೆ ಬಂದರು, ಒಬ್ಬರು ಸಹ ನಿರಾಶೆಯೊಂದಿಗೆ ಹೋಗಲೇ ಇಲ್ಲ. ಆಮೆನ್. ಇವತ್ತು ನಮ್ಮನ್ನು ಉಜ್ಜೀವ ಕಲಿಸುವ ದೇವರು ಆತನಾಗಿದ್ದಾನೆ. ನಾವು ಆತನಲ್ಲಿ ಸಂತೋಷವರಾಗಿರಬೇಕು. ನಮ್ಮ ನಂಬಿಕೆ ನಮಗೆ ಸಂತೋಷನ ಉಂಟು ಮಾಡ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಯೆಶಾಯನ ಬರೆದ ಪ್ರವಾದನೆ ಪುಸ್ತಕ 29ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಓದುವಾಗ ಆ ವಾಕ್ಯವನ್ನು ಓದಿರಿ. ಯೆಶಾಯ 29:19. ದೀನರು ಯೆಹೋವನಲ್ಲಿ ಹೆಚ್ಚು ಹೆಚ್ಚಾಗಿ ಆನಂದಿಸುವರು. ಯಾರು? ದೀನರು
ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ದೇವರ ವಾಕ್ಯದ ಆತನಲ್ಲಿ ನಾವು ಹೆಚ್ಚಿಸಲ್ಪಡುವರಾಗಿರಬೇಕು, ಅಥವಾ ಸಂತೋಷ. ರಿಜಾಯ್ಸ್ ಇನ್ ದ ಲಾರ್ಡ್ ಆಫ್ ಗಾಡ್ ಯುವರ್ ಗಾಡ್ ಇಸ್ರಾಯೇಲ್. ಆಮೇನ್. ನಾವು ಆತನಲ್ಲಿ ಸಂತೋಷಿಸುವರಾಗಿ, ನಾವು ಈ ಲೋಕದಲ್ಲಿ ನಾವು ಸಂತೋಷಕ್ಕಾಗಿ ನಾವು ಹುಡುಕುವುದಾದರೆ ಎಲ್ಲವೂ ದುಃಖಕ್ಕೆ, ಆದರೆ ನಾವು ದೇವರಲ್ಲಿ ನಾವು ಸಂತೋಷ ಉಳ್ಳವರಾಗಿರಬೇಕು. ನಮ್ಮ ನಂಬಿಕೆ ಆತನು ಎಂದಿಗೂ ನಮ್ಮನ್ನು ಆಶಾಭಂಗ ಪಡಿಸುವ ಕಾರ್ಯಕ್ಕೆ ದೇವರು ನಡೆಸುವುದಿಲ್ಲ. ಆತನ ನಮ್ಮನ್ನು ನಾವು ಇಚ್ಛಿಸಿದ ನಾವು ಬೇಡಿಕೊಂಡು ನಾವು ಕೊಟ್ಟೇ ಕೊಡುವನಾಗಿರ್ತಾನೆ. ದೇವರ ವಾಕ್ಯ ಹೇಳ್ತದೆ, ಬೇಡಿಕೊಳ್ಳ ಯಾರಿಗೂ ದೇವರು ಕೊಡುವನಾಗಿರ್ತಾನೆ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಲೂಕನ 11ರಲ್ಲಿ ನೋಡುವಾಗ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಲು ಬಯಸುವುದಾದರೆ ನಿಮ್ಮ ಪರಲೋಕದ ತಂದೆಯೇ ತಮ್ಮನ್ನು ಬೇಡಿಕೊಳ್ಳುವವರಿಗೆ ಅಧಿಕವಾಗಿ ಕೊಡುವನಾಗಿರುತ್ತಾನೆ. ಆಮೇನ್. ನಾವು ಬೇಡಿಕೊಳ್ಳುವಾಗ ಈ ಲೋಕದ ತಂದೆ ತಾಯಿ ನಮಗೆ ಕೊಡುವುದಕ್ಕೆ ಸಿದ್ಧವಾಗಿದ್ದರೆ, ನಾವು ಆತನಲ್ಲಿ ಬೇಡಿಕೊಳ್ಳುವಾಗ ಆತನ ಎಲ್ಲವನ್ನು ಕೊಡುವನಾಗಿರ್ತಾನೆ. ನಮ್ಮ ನಂಬಿಕೆ ನಾವು ಕಳೆದುಕೊಳ್ಳಬಾರದು. ಒಂದು ವೇಳೆ 1 ವರ್ಷವಾಗಿರ್ಬೋದು, 2 ವರ್ಷವಾಗಿರ್ಬೋದು, 3 ವರ್ಷವಾಗಿರ್ಬೋದು, ಎಷ್ಟೇ ಆದರೂ ನಾವು ನಂಬಿಕೆಯನ್ನು ಕಳೆದುಕೊಳ್ಳದೆ ಆತನನ್ನೇ ನಿರೀಕ್ಷಿಸಿಕೊಂಡವರಾಗಿರಬೇಕು. ನಾವು ಆತನನ್ನು ನಿರೀಕ್ಷಿಸಿಕೊಂಡಿರುವಾಗ, ನಾವು ಆತನನ್ನೇ ದೃಷ್ಟಿಸಿ ನೋಡುವಾಗ, ಕೀರ್ತನೆ 34ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ಯಾರೆಲ್ಲ ಆತನನ್ನು ನೋಡಿದರೋ, ನಂಬಿಕೆ ಏನು ಮಾಡ್ತದೆ, ಆತನನ್ನು ನೋಡುವುದಕ್ಕೆ ಸಹಾಯ ನಮಗೆ ಮಾಡುವುದಾಗಿರುತ್ತದೆ. ಆ ಕೀರ್ತನೆಯನ್ನು ಓದ್ರಿ, 34:5. ಆತನನ್ನೇ ದೃಷ್ಟಿಸಿದವರು ಪ್ರಕಾಶ ಹೊಂದವರು. ಆ ಮಾತಿನ ಅರ್ಥವೇನೆಂದರೆ, ನಮ್ಮ ಜೀವನದಲ್ಲಿ ಯಾರನ್ನು ನೋಡಬೇಕು, ಆತನನ್ನು ಮಾತ್ರ ನೋಡಬೇಕು. ನಾವು ಒಂದು ವೇಳೆ ನಮ್ಮ ಪರಿಸ್ಥಿತಿಯನ್ನು ನೋಡುವುದಾದರೆ ನಮಗೆ ಅದರಿಂದ ಆಶಾಭಂಗ ಬರುತ್ತದೆ. ನಾವು ನಮ್ಮ ಸ್ಥಿತಿಯನ್ನು ನೋಡುವುದಾದರೆ ನಮಗೆ ಪರಿಹಾರ ಸಿಗುವುದಿಲ್ಲ. ಈ ಎಲ್ಲದರ ಮಧ್ಯದಲ್ಲಿ ನಾವು ಆತನನ್ನು ನೋಡುವಾಗ, ನಮ್ಮನ್ನು ಉಂಟು ಮಾಡಿದ ಆತನನ್ನು ನಾವು ನೋಡುವಾಗ, ದೇವರ ವಾಕ್ಯದ ಕೀರ್ತನೆ ಹೇಳ್ತಾನೆ, ಆಳವನ್ನು ಹುಡುಕುವುದಾಗಿರುತ್ತದೆ. ದೇವರ ಸಮ್ಮುಖದಲ್ಲಿ ನಮ್ಮ ಹೃದಯದ ಅಂತರಾಂಗದಿಂದ ಆ ದೇವರನ್ನು ನಾವು ಹುಡುಕುವರಾಗಿರಬೇಕು. ದೇವರ ವಾಕ್ಯದ ಆತನನ್ನು ದೃಷ್ಟಿಸಿ ನೋಡುವವರು. ಇವತ್ತು ನಾವು ಯಾವುದನ್ನು ದೃಷ್ಟಿಸಿ ನೋಡ್ತಾ ಇದ್ದೀವಿ? ಒಂದು ವೇಳೆ ನಮ್ಮ ಭಾರತ ದೇಶವನ್ನು ನೋಡೋದಾದರೆ ಇವಾಗ ಅನೇಕ ಕಾರ್ಯಗಳು ಕೊಳ್ಳಾಲವಾಗಿ ಆಗ್ತದೆ. ವಿ ಆರ್ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್. ನಾವು ರಾಜಕಾರಣ ಕಾರ್ಯಗಳಲ್ಲಿ ನೋಡುವಾಗ ಅನೇಕ ಕಾರ್ಯಗಳನ್ನು ಪರಿವರ್ತನೆ ನಾವು ನೋಡ್ತಾ ಇದ್ದೀವಿ. ನಮ್ಮ ಸಮಾಜದ ಕಾರ್ಯಗಳನ್ನು ನೋಡೋದಾದರೆ ಎಲ್ಲಿಯೂ ಸುರಕ್ಷತೆ ಇಲ್ಲದಿರುವಂಥ ಕಾರ್ಯಗಳನ್ನು ನೋಡ್ತಾ ಇದ್ದೀವಿ. ನಮ್ಮ ಜೀವನದ ಪರಿಸ್ಥಿತಿ ನೋಡಿದ್ರೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಅದು ನಮಗೆ ಸಾಕಾಗುತ್ತಿಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ನಾವು ಹೋಗುತ್ತಾ ಇದ್ದೀವಿ. ಆದರೆ ಇದನ್ನು ನಾವು ನೋಡದೆ ನಾವು ದೇವರನ್ನು ನೋಡುವರಾಗಿರಬೇಕು. ನಾವು ದೇವರನ್ನು ನೋಡುವುದಾದರೆ ದೇವರ ವಾಕ್ಯ ಹೇಳ್ತದೆ, ಅವರು ಎಂದಿಗೂ ಲಜ್ಜೆ ಪಡದೆ ಅವರ ಮುಖಗಳು ಹೇಗಿರುತ್ತೆ? ಪ್ರಕಾಶಗೊಂಡಿರುತ್ತೆ. ಯಾಕೆ ಈ ಲೋಕದಲ್ಲಿ ಕ್ರೈಸ್ತರಿಗೆ ಒಂದು ನಂಬಿಕೆ ಇದೆ ಅಂದರೆ, ಯಾಕೆ ಈ ಲೋಕದಲ್ಲಿ ಕ್ರೈಸ್ತರು ಎಂಥ ಸ್ಥಿತಿ ಬಂದರೂ, ಯೇಸುವನ್ನು ನಂಬಿದವರಿಗೆ ಎಂಥ ಪರಿಸ್ಥಿತಿ ಬಂದರೂ ಆ ಪರಿಸ್ಥಿತಿಗಳನ್ನು ಬದಲಾಯಿಸಿಕೊಂಡು ಸಂತೋಷವಾಗಿ ಇರೋದಕ್ಕೆ ಕಾರಣವೇನೆಂದರೆ, ಅವರಿಗೆ ಗೊತ್ತು ಅವರನ್ನು ಬಿಡಿಸಿದ ವಿಮೋಚಕನು ಜೀವಂತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡಿ ಹೇಳಿ, ನಿನ್ನ ವಿಮೋಚಕನು ಜೀವಂತವಾಗಿದ್ದಾನೆ. ಆ ಒಂದು ನಂಬಿಕೆ ನಮಗಿದೆ. ಯಾರಿಗಿಲ್ಲ, ಯಾವ ಧರ್ಮದವರಿಗಿಲ್ಲ. ಆದರೆ ನಾವು ಧೈರ್ಯವಾಗಿ ಹೇಳ್ತೇವೆ, ನನ್ನ ರಕ್ಷಕನು ಜೀವಿಸುವನಾಗಿದ್ದಾನೆ, ಆತನು ಸಹಾಯ ಮಾಡುವನಾಗಿದ್ದಾನೆ, ಬೇಡುವವರಿಗೆ ಸಹಾಯವನ್ನು ಮಾಡುವನಾಗಿದ್ದಾನೆ, ಆತನ ಕೂಗುವಾಗ ಆತನ ಕೂಗನ್ನು ಕೇಳುವನಾಗಿದ್ದಾನೆ. ಆಮೆನ್. ನಮ್ಮ ರಕ್ಷಕನು ಜೀವಿಸುವವನಾಗಿದ್ದಾನೆ. ಆದರೆ ನಾವು ನೋಡಬೇಕಾದ್ದು ಆತನನ್ನು. ದೇವರ ವಾಕ್ಯದಲ್ಲಿ ಆತನನ್ನು ನೋಡಿದವರು ಅನೇಕ ಸಮಯಗಳಲ್ಲಿ ಜಯವನ್ನು ಹೊಂದಿದವರಾಗಿದ್ದಾರೆ. ವಿಮೋಚನಾ ಕಾಂಡ 14ನೇ ಅಧ್ಯಾಯ 14ನೇ ವಚನವನ್ನು ಓದುವಾಗ ಆ ವಾಕ್ಯವನ್ನು ಓದಿ. ವಿಮೋಚನಾ ಕಾಂಡ 14:14. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ಯೆಹೋವನೇ ನಿಮಗಾಗಿ ಯುದ್ಧವನ್ನು ಮಾಡುವನು, ನೀವಂತೂ ಸುಮ್ಮನೆ ಇರಿ. ಇಲ್ಲಿ ನೋಡುವಾಗ ಈ ವಾಕ್ಯವು ಬರುವುದಕ್ಕೆ ಮುನ್ನ, ದೇವರ ವಾಕ್ಯವು ಕೊಡುವುದಕ್ಕೆ ಮುಂಚಿತವಾಗಿ ಅಲ್ಲಿ ಏನು ನಡೀತ, ಇಸ್ರೇಲ್ ಜನರನ್ನು ದೇವರು ಬಿಡಿಸಿಕೊಂಡು ಬರುವಾಗ, ದೇವರು ಬಿಡಿಸಿಕೊಂಡು ಬಂದಾಗ ಮತ್ತೆ ಅವರನ್ನು ಹಿಡಿದುಕೊಂಡು ಹೋಗಿ
ದಾಸತ್ವದಲ್ಲಿ ಇಡಬೇಕೆಂದು ಫಾರೋನನ ಸೈನ್ಯವು ಅವರನ್ನು ಹಿಂಬಾಲಿಸಿ ಬರುವಂಥ ಒಂದು ಸನ್ನಿವೇಶ. ಭಯದಿಂದ ದೇವರ ಜನರು ಇರುವಾಗ ಅಯ್ಯೋ ನಾವು ಆ ದಾಸತ್ವದ ಲೋಕಕ್ಕೆ ನಾವು ಹೋಗಬೇಕಾ? ಇಲ್ಲಿ ನೋಡಿದರೆ ಅವರು ಮುಂದೆ ಹಾದು ಹೋಗದಂತೆ ಒಂದು ಕೆಂಪು ಸಮುದ್ರವು ಮುಂದೆ ಇದೆ. ಹಿಂದುಗಡೆ ನೋಡುವುದಾದರೆ ಅವ್ರಿಗೇನಿದೆ? ಫಾರೋನನ ಸೈನ್ಯವು ಅಟ್ಟಿಸಿಕೊಂಡು ಬರುವಂಥ ಕಾರ್ಯಗಳು. ಆ ಸಮಯದಲ್ಲಿ ದೇವರು ಹೇಳ್ತಿದ್ರೆ, ನೀವು ಏನನ್ನು ನೋಡುತ್ತಾ ಇದ್ದೀರಾ? ಫಾರೋನನ ಸೈನ್ಯವನ್ನು ನೋಡುತ್ತಾ ಇದ್ದೀರಾ ಅಥವಾ ಕೆಂಪು ಸಮುದ್ರವನ್ನು ನೋಡುತ್ತಾ ಇದ್ದೀರಾ? ನೀವು ನೋಡಬೇಕಾದ ದೇವರನ್ನು ನೀವು ನೋಡುವಾಗ, ನಾನು ಬಿಡಿಸಿದಾತನು ನಿಮಗೆ ಪರಿಪೂರ್ಣತೆ ಬಿಡುಗಡೆ ಕೊಡುವನಾಗಿದ್ದೇನೆ. ನೀವು ಯುದ್ಧ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಾನು ನಿಮಗಾಗಿ ಯುದ್ಧವನ್ನು ಮಾಡುವನಾಗಿದ್ದೇನೆ. ಈ ಲೋಕದ ಎಲ್ಲ ಕಾರ್ಯಗಳಲ್ಲಿ ನಾವು ದೇವರನ್ನು ನಾವು ನೋಡುವುದಾರೆ ದೇವರು ಹೇಳ್ತಾನೆ, ದಿಸ್ ಬ್ಯಾಟಲ್ ಇಸ್ ನಾಟ್ ಬಿಲಾಂಗ್ಸ್ ಟು ಯು. ಈ ಯುದ್ಧವು ನಿನ್ನದಲ್ಲ, ಆ ಯುದ್ಧವು ನನ್ನದಾಗಿದೆ. ಕರಗಳನ್ನು ತಟ್ಟಿ ದೇವರಿಗೆ ಹೇಳಿ, ನನ್ನ ಜೀವನದಲ್ಲಿ ಬರುವಂಥ ಕಾರ್ಯಗಳು, ನನ್ನ ಜೀವನದಲ್ಲಿ ನನ್ನ ಕುಟುಂಬದಲ್ಲಿ ಇರುವಂಥ ಯುದ್ಧಗಳನ್ನು ನೀನು ಮಾರ್ಪಡಿಸೋನಾಗಿದ್ದೀಯಾ. ಹಲ್ಲೆಲೂಯಾ. ಇಲ್ಲಿ ದೇವರನ್ನು ಕೂಗುವಾಗ, ದೇವರನ್ನು ಬೇಡುವಾಗ, ಇಸ್ರಾಯೇಲ್ ಜನರು ಎಲ್ಲರೂ ಕೆಂಪು ಸಮುದ್ರವನ್ನು ನೋಡಿ ಭಯಪಟ್ಟರು. ಹಿಂಬಾಲಿಸಿಕೊಂಡು ಬರುವಂಥ ಫಾರೋನನ ಸೈನ್ಯವನ್ನು ನೋಡಿದರು. ಆದರೆ ಮೋಶೆಗೊಂದು ನಂಬಿಕೆ ಇತ್ತು, ನನ್ನ ಕರೆದಾತನು ಆತನ ನಂಬಿಗಸ್ತನಾದ ದೇವರಾಗಿದ್ದಾನೆ. ಮೋಶೆ ಎಲ್ಲರೂ ಕಳವಳದಿಂದ ಇರುವಾಗ ಮೋಶೆ ಹೋಗಿ ದೇವರನ್ನು ಬೇಡುತ್ತಾ ಇದ್ದಾನೆ. ಆ ಕೆಳಗಿನ ವಾಕ್ಯವನ್ನು ಓದುವಾಗ 15ನೇ ವಾಕ್ಯವನ್ನು ಓದಿರಿ. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ದೇವರು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆಯಿಡುವುದೇನು? ನೀನು ನನಗೆ ಮೊರೆಯಿಡುವುದು ಏನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ನೀನು ಮುಂದಕ್ಕೆ ಹೋಗಬೇಕೆಂದು ಇಸ್ರಾಯೇಲರಿಗೆ ಹೇಳು. ಹಲ್ಲೆಲೂಯಾ. ನೀನು ದೇವರಿಗೆ ಬೇಡಿಕೊಳ್ಳುವಾಗ ಆತನ ಸದುತ್ತರವನ್ನು ಕೊಡುವನಾಗಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. 13ನೇ ವಾಕ್ಯದಲ್ಲಿ ನೋಡುವಾಗ ದೇವರ ವಾಕ್ಯದಲ್ಲಿ ನೀನು ಸುಮ್ಮನೆ ಇರು. ನಾವು ಅನೇಕ ಕಾರ್ಯಗಳನ್ನು ಮಾಡ್ತೀವಿ, ಆದರೆ ದೇವರು ಇವತ್ತು ಆಲೋಚನೆ ಕೊಡ್ತಾ ಇದ್ದಾರೆ, ನೀನು ಸುಮ್ಮನೆ ದೇವರ ಸನ್ನಿಧಿಯಲ್ಲಿ ಕುಳಿತಿರು. ಇವತ್ತು ಈ ಪ್ರಾರ್ಥನೆಗೆ ಬಂದು ಕುಳಿತಿರುವ ನಿಮಗೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ನಂಬಿಕೆ ಎಂದಕ್ಕೂ ಆಶಾಭಂಗ ಪಡುವುದಿಲ್ಲ. ಈ ಪ್ರಾರ್ಥನೆಗೆ ಬಂದು ದೇವರೇ ನನಗೆ ಸಹಾಯ ಮಾಡು ಎಂಬ ಕೂಗುತ್ತಿರುವ ನಿನ್ನ ಕೂಗನ್ನು, ನೀನು ಬೇಡುತ್ತಿರುವ ನಿನ್ನ ಪ್ರಾರ್ಥನೆ ಕೇಳಿ ದೇವರು ಹೇಳುವ ಮಾತು, ನೀನು ಸುಮ್ಮನೆ ಇರು, ನಾನು ನಿನಗಾಗಿ ಯುದ್ಧವನ್ನು ಮಾಡುವೆನು. ಯುದ್ಧವನ್ನು ಮಾಡುವುದು ಎಂಬ ಹೇಳುವುದಾದರೆ ಆತನು ಕಾರ್ಯವನ್ನು ಮಾಡುವನಾಗಿರ್ತಾನೆ. ನಿನ್ನ ಜೀವನದಲ್ಲಿ ಆತನು ಕಾರ್ಯವನ್ನು ಮಾಡುತ್ತಾನೆ. ಒಬ್ಬ ಮನುಷ್ಯನಲ್ಲ, ನಿನಗಾಗಿ ದೇವರು ಕ್ರಿಯೆ ಮಾಡುವನಾಗಿರ್ತಾನೆ. ನಾವು ಸತ್ಯವೇದದಲ್ಲಿ ಅನೇಕ ಕಾರ್ಯಗಳಲ್ಲಿ ನೋಡಬಹುದು, ಅನೇಕ ಸ್ಥಳಗಳಲ್ಲಿ ನೋಡಬಹುದು. ದೇವರು ನಮಗಾಗಿ ಮಾಡುವುದಾದರೆ ಅದಕ್ಕೆ ಎದುರಾಗಿ ಒಬ್ಬನು ನಿಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆಮೇನ್ ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತೆ. ರೋಮರು ಬರೆದ ಪತ್ರಿಕೆಯಲ್ಲಿ ದೇವರು ನಮ್ಮ ಪಕ್ಷದಲ್ಲಿ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು? ಎಂಥ ಪರಿಸ್ಥಿತಿಯಲ್ಲಾದ್ರೂ, ಏನೇ ಆದ್ರೂ ನಮಗೆ ದೇವರು ನಮ್ಮ ಪಕ್ಷದಲ್ಲಿರುವಾಗ ಆತನ ಜಯವನ್ನು ಕೊಡುವನಾಗಿದ್ದಾನೆ. ಇಲ್ಲಿ ದೇವರು ಮೋಶೆ ಹೋಗಿ ಬೇಡುವಾಗ ಹೇಳ್ತಾರೆ, ನೀನು ನನ್ನನ್ನು ನೋಡಿ ಮೊರೆ ಇಡುವುದು ಏನು? ಈ ಮಧ್ಯಾಹ್ನದಲ್ಲಿ ಹೇಳ್ತಾರೆ, ನೀನು ನನಗೆ ಪ್ರಾರ್ಥಿಸುವುದಕ್ಕಿಂತ ಲೆಟ್ ಯುವರ್ ಫೇತ್ ಬಿಕಮ್ ಎನ್ ಆಕ್ಷನ್ ಓರಿಯೆಂಟೆಡ್. ಹಲ್ಲೆಲೂಯಾ. ನಿನ್ನ ನಂಬಿಕೆಯಿಂದ ನೀನು ಕೂಗಿದೀಯಾ, ಆದರೆ ನೀನು ಕಾರ್ಯವನ್ನು ಮಾಡುವ ಸಮಯಕ್ಕೆ ನೀನು ಬಂದಿದ್ದೀಯಾ? ನಂಬಿಕೆಯಿಂದ ಇರುವ ನನ್ನ ಸಹೋದರ ಸಹೋದರಿ, ದೇವರ ಮೇಲೆ ನಂಬಿಕೆ ಇಟ್ಟಿರುವಂಥ ನೀನು, ದೇವರು ಹೇಳ್ತಾ ಇದ್ದಾರೆ, ನಿನ್ನ ನಂಬಿಕೆ ಕ್ರಿಯೆಯಲ್ಲಿ ತೋರಿಸು. ಕ್ರಿಯೆ ಇಲ್ಲದ ನಂಬಿಕೆ ಅದು ವ್ಯರ್ಥವಾಗಿದ್ದು, ನಿನ್ನ ನಂಬಿಕೆಯನ್ನು ಕ್ರಿಯೆಯಲ್ಲಿ ನೋಡು. ನಿನ್ನ ಕುಟುಂಬದಲ್ಲಿ ಕ್ರಿಯೆಯಲ್ಲಿ ತೋರಿಸು, ನಿನ್ನ ಜೀವನದಲ್ಲಿ ಕ್ರಿಯೆಯಲ್ಲಿ ತೋರಿಸು, ನಿನ್ನ ಕೆಲಸದಲ್ಲಿ ಕ್ರಿಯೆಯಲ್ಲಿ ತೋರಿಸು, ನಿನ್ನ ಆತ್ಮಿಕ ಜೀವಿತದಲ್ಲಿ ನಿನ್ನ ವಿಶ್ವಾಸನ ಕಾರ್ಯರೂಪವಾಗಿ ತೋರಿಸು. ಕಾರ್ಯವಾಗಿ ನೀನು ಮಾಡುವುದಾದರೆ ದೇವರ ಜಯವನ್ನು ನೀನು ನೋಡುವನಾಗಿರ್ತೀಯ. ಆಮೇನ್. ನಮ್ಗೆ ವಿಶ್ವಾಸವಿದೆ, ದೇವರು ಮಾಡುತ್ತಾರೆ ಅನ್ನೋದಕ್ಕಿಂತ ನಾವು ವಿಶ್ವಾಸದಿಂದ ಮುಂದೆ ಹೋಗುವರಾಗಿರಬೇಕು. ಮೋಶೆಗೆ ದೇವರು ಹೇಳ್ತಾರೆ, ನೀನು ಯಾಕೆ ನಾನು ಹೇಳಿ ಮುಗಿಸಿದ್ದೀನಿ, ನನ್ನ ವಾಕ್ಯ ನಿನಗೆ ಉಂಟಾಗಿದೆ, ಈ ಯುದ್ಧವು ನನ್ನದು, ನಾನು ಒಂದು ದಿನ ನಿನ್ನ ಆಶಾಭಂಗ ಪಡಿಸುವುದಿಲ್ಲ. ಈ ಇಸ್ರಾಯೇಲ್ ಜನರ ಮುಂದೆ ನಾನು ನಿನ್ನ ಆಶಾಭಂಗ ಪಡಿಸುವುದಿಲ್ಲ. ಈ ಫಾರೋನನ ಸೈನ್ಯದ ಕೈಗಳಿಗೆ ನಿನ್ನನ್ನು ಒಪ್ಪಿಸಿ ಕೊಡುವುದಿಲ್ಲ. ಅವರನ್ನು ಇಲ್ಲದಂತೆ ಮಾಡುವೆನು. ಆದರೆ ನೀನು ಮಾಡಬೇಕಾದ ಕಾರ್ಯ, ಕೆಂಪು ಸಮುದ್ರವನ್ನು ನೋಡಿ ಭಯಪಡಬೇಡ. ನೀ ಕೆಂಪು ಸಮುದ್ರವನ್ನು ನೋಡಿ ಹೋಗುವನಾಗಿರು, ಅದು ನಿನಗಾಗಿ ಸ್ಥಳವನ್ನು ಬಿಡುವುದಂತಾಗಿರುತ್ತದೆ.
ಆಮೇನ್. ಇಲ್ಲಿ ದೇವರು ಹೇಳಿದರೆ, ನೀನು ಕೆಂಪು ಸಮುದ್ರವನ್ನು ನಿಲ್ಲಬೇಡ, ನಿನ್ನ ಜನರಿಗೆ ಹೇಳು, ಮುಂದೆ ಹೋಗೋ ಕೇಳು. ಎಂಥ ದೇವರು! ನಾವು ಕಷ್ಟದ ಮಧ್ಯದಲ್ಲಿ ದೇವರು ವಾಕ್ಯ ಹೇಳುತ್ತದೆ, ನಿನಗೆ ಶೋಧನೆ ಒಳಗಾಗುವಾಗ ನಿನ್ನ ಬಲಕ್ಕೆ ತಕ್ಕ ಹಾಗೆ ಶೋಧಿಸುವನಾಗಿದ್ದಾನೆ. ಶೋಧನೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮಾರ್ಗವನ್ನು ಕೊಡುವ ದೇವರಾಗಿದ್ದಾನೆ. ನಿನ್ನ ಕಷ್ಟದ ಮಧ್ಯದಲ್ಲಿ, ನಿನ್ನ ಶೋಧನೆಯ ಮಧ್ಯದಲ್ಲಿ, ನಿನ್ನ ಸಂಕಷ್ಟ ಮಧ್ಯದಲ್ಲಿ ಅದರೊಳಗಿಂದ ಹಾದು ಹೋಗುವಂತೆ ಮಾಡುವನಾಗಿರ್ತಾನೆ. ಹಲ್ಲೆಲೂಯಾ! ಎಷ್ಟು ಜನಕ್ಕೆ ನಂಬಿಕೆ ಇದೆ? ಹಲ್ಲೆಲೂಯಾ! ಈ ವಾಕ್ಯವನ್ನು ನಾನು ನಿಮಗೆ ಹಂಚಿಕೊಡ್ತಿರುವಾಗ ನನ್ನಲ್ಲಿ ಒಂದು ಹೊಸ ಬಲವು ಬರ್ತದೆ. ಕಾರಣ, ನಿನ್ನ ಸಮಸ್ಯೆದ ನಡುವೆ ನಿನ್ನನ್ನು ನಡೆಸುವ ದೇವರು ನಿನಗಿದ್ದಾನೆ, ನಿನ್ನ ಬಲಪಡಿಸುವ ದೇವರು ನಿನಗಿದ್ದಾನೆ. ಯಾವ ಕೆಂಪು ಸಮುದ್ರವಾಗಿದ್ರೂ ಪರವಾಗಿಲ್ಲ, ಅದನ್ನು ನೋಡಿ ಹೇಳು, ದೇವರು ನನ್ನೊಂದಿಗಿದ್ದಾನೆ, ನನ್ನನ್ನು ಮುಳುಗಿಸುವುದಕ್ಕೆ ನಿನಗೆ ಸಾಧ್ಯ ಇಲ್ಲ. ಕರಗಳ ತಟ್ಟಿ ದೇವರಿಗೆ ಹೇಳಿ, ಅಪ್ಪ, ಸಮುದ್ರಗಳನ್ನು ದಾಟಿ ಮಾಡುವ ಕರ್ತನು ನೀನಾಗಿದ್ದೀಯಾ. ಸಮುದ್ರದ ಮಧ್ಯದಲ್ಲಿ ನನಗೆ ದಾರಿಯನ್ನು ಮಾಡಿಕೊಡುವ ದೇವರಾಗಿದ್ದೀಯಾ. ಎಷ್ಟು ಜನ ಸಮುದ್ರವನ್ನು ನೋಡ್ತಾ ಇದ್ದೀರಾ? ನಿನ್ನ ಜೀವನದಲ್ಲಿ ಅನೇಕ ಸಮುದ್ರವನ್ನು ನೀನು ನೋಡಿರ್ಬೋದು. ನಿನ್ನ ಜೀವನದ ಅನೇಕ ಸಮುದ್ರಗಳು ಮುಂದಾಗಿ ನಿಂತಿರ್ಬೋದು. ಆ ಸಮುದ್ರವನ್ನು ನೋಡಿ ಹೇಳು, ನನ್ನ ದೇವರು ನನ್ನೊಂದಿಗಿದ್ದಾನೆ, ನಿನ್ನ ಕರವನ್ನು ಎತ್ತು. ಮೋಶೆಗೆ ಹೇಳ್ತದೆ, ನಿನ್ನ ಮುಂದೆ ಹೋಗು. ಅಯ್ಯೋ, ಕೆಂಪು ಸಮುದ್ರವು ನನ್ನ ಮುಂದೆಗಡೆ, ನಿನ್ನ ಕೈಯಲ್ಲಿ ಏನಿದೆ? ದೇವರು ಮೋಶೆನ ನೋಡಿ ಕೇಳಿದೆ, ನಿನ್ನ ಕೈಯಲ್ಲಿ ಏನಿದೆ? ಇವತ್ತು ದೇವರು ಕೇಳ್ತಾರೆ, ನಿನ್ನ ಕೈಯಲ್ಲಿ ಏನಿದೆ? ನಿನ್ನ ನಂಬಿಕೆ ಇದೆಯಾ? ನಿನಗೆ ವಿಶ್ವಾಸ ಇದೆಯಾ? ನಿನ್ನ ಕೈಯಲ್ಲಿ ಏನಿದೆ? ನಾವು ಹೇಳ್ಬೋದು, ಅಯ್ಯ, ನನ್ನಲ್ಲಿ ಸ್ವಲ್ಪ ನಂಬಿಕೆ ಇದೆ. ಆ ನಂಬಿಕೆ ಎಂಬ ಆ ಕೋಲನ್ನು ತೋರಿಸು. ದೇವರ ವಾಕ್ಯ, ನಿನ್ನ ಕೈಗಳಲ್ಲಿರುವ ಆ ಕೋಲನ್ನು ಸಮುದ್ರಕ್ಕೆ ಮೇಲೆ ನಿನ್ನ ಚಾಚು, ಅಷ್ಟೇ ಹೇಳಿದ್ದು. ಮೋಶೆ ಆ ಮಾತನ್ನು ನಂಬಿದರು. ಎರಡನೇದಾಗಿ ನಾವು ಮಾಡಬೇಕಾದ ಕಾರ್ಯ, ದೇವರ ವಾಕ್ಯವನ್ನು ನಾವು ನಂಬುವರಾಗಿ ನಾವು ಮಾರ್ಪಡಬೇಕು. ನೀನು ನಂಬುವುದಾದರೆ, ನಿನ್ನೆ ನಾವು ಧ್ಯಾನಿಸಿದ್ವಿ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿ. ನಾವು ದೇವರ ವಾಕ್ಯವನ್ನು ನಂಬಬೇಕು. ಈ ನಂಬಿಕೆಗೆ ಅನೇಕವಾದಂಥ ಉದಾಹರಣೆ ಕೊಡ್ಬೋದು. ಆದರೆ ನಾನು ಈ ಕಾಲಘಟ್ಟಕ್ಕೆ ತಕ್ಕಂಗೆ ನಾನು ಉದಾಹರಣೆ ಕೊಡ್ತೇನೆ. ಕಾರಣ, ಈ ಕಾಲದಲ್ಲಿ ಎಲ್ಲರೂ ಅಡ್ವರ್ಟೈಸ್ಮೆಂಟ್ನ ತುಂಬ ನಂಬುವವರಾಗಿ ಮಾರ್ಪಟ್ಬಿಟ್ಟಿದ್ದಾರೆ. ಪ್ರೈಸ್ ಲಾರ್ಡ್. ಯಾವುದನ್ನು ನಂಬೋದು? ಜಾಹೀರಾತುಗಳನ್ನು ತುಂಬ ನಂಬುವವರಾಗಿ ಮಾರ್ಪಟ್ಬಿಟ್ಟಿದ್ದಾರೆ. ಆ ಜಾಹೀರಾತಲ್ಲಿ ಏನಾದರೂ ತೋರಿಸಿ, ನೀನು ಹೀಗಿರೋನು ಈಗ ಹಾಗೆ ಬಿಡ್ತೀಯಾ ಅಂದರೆ ಇಮಿಡಿಯೇಟಾಗಿ ಹೋಗಿ ಎಲ್ಲನ ತೆಗೆದುಕೊಂಡು ಪ್ರಯತ್ನ ಮಾಡುವಂಥ ಜನರು ನಾವು ತುಂಬ ನೋಡ್ತೀವಿ. ಕಪ್ಪಗಿರೋರಿಗೆ ಬೆಲ್ಲಗಾಗ್ತೀಯ, ಬರೀ 50 ರೂಪಾಯಿ ಅಂದರೆ ಆ ಮಾತನ್ನು ನಂಬಿ ಮುಖನ ಹಾಳು ಮಾಡಿಕೊಂಡ್ರು ತುಂಬ ಜನ ಇದ್ದಾರೆ. ನೀನು ದಪ್ಪಗಿದೆಯಾ, ಇದನ್ನು ತಿನ್ನು, ನೀನು ಕರಗೋಗ್ಬಿಡ್ತೀಯ ಅಂಥೇಳಿ ವ್ಯಾಧಿಗಳನ್ನು ತಂದುಕೊಂಡವ್ರು ತುಂಬ ಜನ ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ನೀನು ನನ್ನ ವಾಕ್ಯವನ್ನು ನಂಬುವುದಾದರೆ ನನ್ನ ಮಹಿಮೆಯನ್ನು ನಿನಗೆ ತೋರ್ಪಡಿಸುವೆನು. ನಿನಗೆ ನಂಬಿಕೆ ಇರಬೇಕು. ಆ ನಂಬಿಕೆ ಇರುವುದು ಮಾತ್ರವಲ್ಲ, ಆ ನಂಬಿಕೆ ದೇವರ ವಾಕ್ಯವನ್ನು ತೆಗೆದು ನಾವು ಕ್ರಿಯೆಯಾಗಿ ತೋರಿಸುವರಾಗಿರ್ಬೋದು. ಆ ಮೋಶೆ ಏನು ಮಾಡ, ದೇವರಲ್ಲಿ ನೀನು ಹೋಗು, ನೀನು ಕೈಯನ್ನು ಚಾಚುವ ಸಮುದ್ರ ಮೇಲೆ. ಆವಾಗ ಮೋಶೆ ಇಲ್ಲ, ದೇವರ ಇಷ್ಟು ದೊಡ್ಡ ಸಮುದ್ರ ಇದು. ನಾವು ಕೆಲವೊಂದು ಸಲ ನಾವು ಮನೆಯನ್ನು ಸಂಧಿಸೋದಕ್ಕೋ ಅಥವಾ ವಿಶ್ವಾಸಿಗಳನ್ನು ಪ್ರಾರ್ಥನೆ ಮಾಡುವಾಗ ಅವ್ರು ಹೇಳೋದು, ಪಾಸ್ಟರ್ ನಿಮಗೆ ಗೊತ್ತಿಲ್ಲ ಪಾಸ್ಟರ್. ಅವ್ರು ಫಸ್ಟ್ ಹೇಳೋದೇನು, ನಿಮಗೆ ಗೊತ್ತಿಲ್ಲ ಪಾಸ್ಟರ್. ಬ್ರದರ್, ಇದು ನಿಮಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಹೇಳಪ್ಪ, ನನಗೆ ಗೊತ್ತಾಗುತ್ತೆ. ಗೊತ್ತಿಲ್ಲ 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 ಅಂತ ಹೇಳಿದ್ರೆ ಏನು ತಾನೇ ಗೊತ್ತಿರುತ್ತೆ ನಮಗೆ, ನೀವು ಹೇಳೋವರೆಗೂ. ನಾವು ಇಲ್ಲಮ್ಮ ನಿನಗೆ ಗೊತ್ತಿಲ್ಲ ಪಾಸ್ಟರ್. ಹಲೋ, ಎಷ್ಟು ಜನ ಇದ್ದೀರಾ ಆ ರೀತಿ? ಇಲ್ಲಮ್ಮ ಪ್ರಾರ್ಥನೆ, ಪಾಸ್ಟರ್ ನಿನಗೆ ಗೊತ್ತಿಲ್ಲ ಪಾಸ್ಟರ್. ಅದೆಷ್ಟು ದೊಡ್ಡದು ಗೊತ್ತಾ? ದೇವರ ವಾಕ್ಯ ಹೇಳಿದ, ಎಷ್ಟೇ ದೊಡ್ಡವಾದ ಬೆಟ್ಟವಾದನ್ನು ಜೆರುಬ್ಬಾಬೆಲನಿಗೆ ಮುಂದೆಗಡಿರುವ ಪರ್ವತವು ಅದು ಸಮಭೂಮಿ ಆಗುತ್ತದೆ ಅಂತ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ನಿನ್ನ ಮುಂದೆ ಎಷ್ಟೇ ದೊಡ್ಡ ಸಮುದ್ರ, ದೇವರು ಹೇಳ್ತಾರೆ, ನಿನ್ನ ನಂಬಿಕೆಯಲ್ಲಿ ನಿನಗೆ ಕೊಡಲ್ಪಟ್ಟಿರುವ ಆ ಕೋಲನ್ನು ಚಾಚು. ನಿನ್ನ ಕೈಯಲ್ಲಿ ಕೊಡಲ್ಪಟ್ಟಿದೆ, ಯಾವುದು ಗೊತ್ತಾ? ಅದು ನಿನ್ನ ಸತ್ಯವೇದವೆಂಬ ವಾಕ್ಯವು. ಆಮೇಲೆ ಎಷ್ಟು ಜನ ಕೈಯಲ್ಲಿ ಸತ್ಯವೇದವಿದೆ? ಹಲ್ಲೆಲೂಯಾ. ನಿನ್ನ ಸಮಸ್ಯೆದ ಮಧ್ಯೆ ಆ ವಾಕ್ಯವನ್ನು ತೆಗೆದು ತೋರಿಸು. ದೇವರ ವಾಕ್ಯವು ಈ ರೀತಿ ಹೇಳುತ್ತದೆ,
ದೇವರ ವಾಕ್ಯವು ಹೀಗೆ ಹೇಳುತ್ತದೆ. ದೇವರ ವಾಕ್ಯದಿಂದ ನಿನ್ನ ಸಮಸ್ಯೆಯನ್ನು ನೋಡಿ ನೀನು ಮಾತನಾಡುವುದಾದರೆ ಅದು ನಿನಗೆ ದಾರಿಯನ್ನು ಮಾಡಿಕೊಡುವುದಾಗಿರುತ್ತದೆ. ನಾನು ಅನೇಕ ರೀತಿಯಲ್ಲಿ ಕಲ್ಪಿಸಿಕೊಂಡು ನಾನು ನೋಡ್ತೀನಿ, ನಾನು ಊಹಿಸಿಕೊಂಡು ನೋಡ್ತೀನಿ. ಮೋಶೆ ಹೋಗಿ ಆ ಕೋಲನ್ನು ಕೆಂಪು ಸಮುದ್ರದ ಮುಂದೆ ಚಾಚುವಾಗ ಆ ಸಮುದ್ರವು ಏನಾಗಿರುತ್ತದೆ, ಏನು ನೆನೆಸಿಕೊಂಡಿರುತ್ತೆ. ದೇವರ ವಾಕ್ಯ ಹೇಳುತ್ತೆ, ಆಕಾಶವು ಭೂಮಿಯು ಅದರ ಇರುವ ಎಲ್ಲವನ್ನು ಆತನೇ ಉಂಟು ಮಾಡಿದನು, ಆತನ ಮಾತಿಗೆ ಎಲ್ಲವೂ ಕಿವಿಗೊಡುವುದಾಗಿರುತ್ತದೆ. ದೇವರ ವಾಕ್ಯ ಹೇಳಿದ್ರು, ದೇವರು ಮೋಶೆಗೆ ಹೇಳಿದ್ರು, ನೀನು ಆ ಸಮುದ್ರದ ಮುಂದೆ ಹೋಗಿ ಬರೀ ನಿನ್ನ ಕೋಲನ್ನು ಚಾಚು, ಅದು ಇಬ್ಬಾಗವಾಗ ಮಾರ್ಪಡುತ್ತದೆ, ನೀನು ಅದರೊಳಗಿಂದ ನಡೆದುಕೊಂಡು ಹೋಗುತ್ತೆ ಅಂತ ಹೇಳಿರ್ಬೋದು. ಆಗ ಆ ಕೋಲನ್ನು ತೆಗೆದುಕೊಂಡು ಹೋಗ ಆ ಸಮುದ್ರವು ನಡಗಿರಬಹುದೆಂದು ನಾನು ನೆನೆಸ್ತೀನಿ. ಕಾರಣ ದೇವರ ವಾಕ್ಯವು, ಅಯ್ಯೋ ನನಗೆ ದೇವರು ಅಪ್ಪಣೆ ಕೊಡ್ತಾ ಮೋಶೆ ಬರುವಾಗಲೇ ದೇವರು ಹೇಳಿಬಿಟ್ರು, ಮೋಶೆ ನಿನ್ನ ಮುಂದುಗಡೆ ಬಂದು ಕೋಲನ್ನು ಚಾಚಿದಾಗ ನೀನೇನು ಮಾಡಬಾರ್ದು, ಒಂದೇ ಒಂದು ಮಾಡು, ಇಬ್ಬಾಗವಾಗಿ ಏನಾಗಬೇಕು, ಒಡೆದು ನೀನು ಎರಡಾಗಿ ದಾರಿಯನ್ನು ಮಾಡಿಕೊಡ್ಬೇಕು. ನಾನು ನಿನಗೆ ಹೇಳ್ತಾ ಇದ್ದೀನಿ. ಮೋಶೆಗೆ ಹೇಳಿದ್ರು, ನೀನು ಹೋಗು ಸಮುದ್ರದ ಮುಂದೆ ಹೋಗಿ ನಿನ್ನ ಕೋಲನ್ನು ಚಾಚು ಅಂತ. ನಾನು ತಿಳಿದುಕೊಂಡೆ. ಆ ವಾಕ್ಯನ ಓದುವಾಗ ಅದರಲ್ಲಿ ನನ್ನಲ್ಲಿ ಗ್ರಹಿಸಿಕೊಂಡ ಕಾರ್ಯ, ಒಂದು ವೇಳೆ ಸೃಷ್ಟಿಕರ್ತನು ಸೃಷ್ಟಿಗೆ ಹೇಳಿರ್ಬೋದು, ನನ್ನ ಜನರು ಹೋಗೋಕ್ಕೆ ಯಾವ ತಡೆಯನ್ನು ನೀನು ಮಾಡಬಾರದು, ಇವರು ನನ್ನ ಜನರಾಗಿದ್ದಾರೆ, ನಾನು ನಿನಗೆ ಆಜ್ಞಾಪಿಸಿದ್ದೇನೆ, ನಾನು ಉಂಟು ಮಾಡಿದ ನೀನು ಎರಡಾಗಿ ಇಬ್ಬಾಗ ಆಗಬೇಕನ್ನುವಾಗ, ಸರಿ ದೇವರೇ ನಾನು ಮಾಡ್ತೀನಂತ ಸಮುದ್ರವು ಎರಡರಾಗಿ ಮಾರ್ಪಟ್ಟಿದ್ದು ನಿಜವಾದರೆ ನಿನ್ನ ಸಮಸ್ಯೆಯನ್ನು, ನಿನ್ನ ಕಾರ್ಯಗಳನ್ನು ನೋಡಿ ಇವತ್ತು ನೀನು ಹೇಳುವುದಾದರೆ ಪರಮಾತ್ಮನ ದೇವರ ಮಾತಿನೊಂದಿಗೆ ನಾನು ಬರುತ್ತಾನೆ, ನನಗೆ ದಾರಿಯನ್ನು ಕೊಡು ಅನ್ನುವಾಗ ಅದು ನಿನಗೆ ದಾರಿ ಮಾಡಿಕೊಡುವುದಾಗಿರುತ್ತದೆ. ಕಾರಣ ನೀನು ನಂಬಿದ ದೇವರು ನಿನ್ನ ಎಂದಿಗೂ ಆಶಾಭಂಗಪಡಿಸುವುದಿಲ್ಲ. ಆದರೆ ನಾವು ಮಾಡಬೇಕಾದ ಕಾರ್ಯ, ನಾವು ನಮ್ಮ ವಾಕ್ಯಗಳನ್ನು, ನಮಗೆ ಕೊಟ್ಟಿರುವ ವಾಗ್ದಾನಗಳನ್ನು ಕಾರ್ಯವಾಗಿ ನಾವು ಮಾಡಬೇಕು. ಆಮೇನ್. ದೇವರ ವಾಕ್ಯ ಹೇಳಿದ, ನೀನು ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿ ನೀನು ಸಫಲನಾಗುವಿ ಎನ್ನುವಾಗ ನಾವು ಮಾಡುವಂಥ ಕೆಲಸಗಳಲ್ಲಿ ಉತ್ಸಾಹದಿಂದ ಮಾಡುವರಾಗಿರಬೇಕು. ಒಂದು ವೇಳೆ ನೀನು ಕೆಲಸ ಮಾಡುವನಾಗಿ ನಿನ್ನ ಕೆಲಸದಲ್ಲಿ ನೀನು ಅಭಿವೃದ್ಧಿ ಆಗದೇ ಇರುವುದಾದರೆ ಇವತ್ತು ಆ ವಾಗ್ದಾನವನ್ನು ಹಿಡ್ಕೊಂಡು ದೇವರು ಹೇಳಿದ್ರು, ನಾನು ಮಾಡುವ ಎಲ್ಲ ಕೆಲಸಗಳನ್ನು ದೇವರಿಂದ ಆಶೀರ್ವದಿಸಲ್ಪಡುತ್ತದೆ ಎಂಬ ನೀನು ನಂಬಿ ನೀನು ಹೇಳು, ದೇವರ ಈ ವಾಕ್ಯದೊಂದಿಗೆ ನಾನು ಕೆಲಸ ಮಾಡುತ್ತೇನೆ. ಆ ನಂಬಿಕೆಯಿಂದ ಮಾಡುವಾಗ ದೇವರು ನಿನ್ನ ಕೆಲಸಗಳನ್ನು ಆಶೀರ್ವದಿಸಲಾಗ್ತಾರೆ. ಅದು ನಾವು ಕ್ರಿಯೆ ಮಾಡುವರಾಗಿರಬೇಕು. ಮೋಶೆಯಲ್ಲಿ ಹೋಗಿ ಇವತ್ತು ಚರಿತ್ರೆಯಾಗಿ ಮಾರ್ಪಟ್ಟಂಥ ಕೆಂಪು ಸಮುದ್ರವು ಇಬ್ಬಾಗಿ ಬೇರ್ಪಟ್ಟಿದೆ ಎಂದು ಚರಿತ್ರೆಯಾಗಿ ಮಾರ್ಪಟ್ಟಿದೆ ಅಂದರೆ ಅದು ಮೋಶೆಯ ನಂಬಿಕೆಯ ಕ್ರಿಯೆಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮ್ಮಲ್ಲಿ ಆ ನಂಬಿಕೆ ಇರಬೇಕು. ದೇವರನ್ನು ನೋಡುವಾಗ ಆತನು ಹೇಳ್ತಾನೆ, ನೀನು ಯುದ್ಧ ಮಾಡಬೇಡ, ನಾನೇ ನಿನಗಾಗಿ ಯುದ್ಧವನ್ನು ಮಾಡುವೆನು. ಹಲ್ಲೆಲೂಯಾ. ಆ ನಂಬಿಕೆ ಇರುವುದಾದರೆ ಯುದ್ಧದಲ್ಲಿ ಹೋಗಿ ನೀನು ಮುಂದೆ ನಿಲ್ಲಬೇಕು. ಆಮೇಲೆ ಯುದ್ಧದಲ್ಲಿ ನಿಲ್ಲದೆ ಏನಿಲ್ಲ, ಜಯ ಇಲ್ಲ. ನಮಗೆ ಬರುವಂಥ ಸಂಕಷ್ಟ ದಿನಗಳಲ್ಲಿ ಸಂಕಷ್ಟವನ್ನು ನೋಡಿ ನಾವು ಓಡಿ ಹೋಗೋರಾಗಿರ್ಬೋದು, ಓಡಿ ಹೋಗಬಾರದವರಾಗಿರಬೇಕು. ದೇವರ ವಾಕ್ಯ ಹೇಳುತ್ತೆ, ಇದೋ ಲೋಕದಲ್ಲಿ ನಿಮಗೆ ಉಪದ್ರವಗಳು ಉಂಟು. ಕ್ರೈಸ್ತ ಜೀವನ ಎಂಬುದಾದರೆ ಉಪದ್ರವಗಳು ತುಂಬಿರುವಂಥದ್ದೇ. ಆ ಉಪದ್ರವಗಳು ನೋಡಿ ನೀವು ಭಯಪಡಬೇಡ. ಈ ಲೋಕದಲ್ಲಿ ನಿಮಗೆ ಸಂಕಷ್ಟಗಳುಂಟು, ಉಪದ್ರವಗಳುಂಟು, ಕಣ್ಣೀರು ಉಂಟು. ಎಲ್ಲವನ್ನು ಜಯಿಸಿದ ನಾನು ನಿಮ್ಮೊಂದಿಗೆ ಇರುವೆನೋ, ನಾನು ಲೋಕವನ್ನು ಜಯಿಸಿದ್ದೇನೆ. ಹಲ್ಲೆಲೂಯಾ. ನಿನ್ನೊಂದಿಗಿರುವ ದೇವರು ಯಾರು? ಎಲ್ಲರೂ ಹೇಳಿ, ನಿನ್ನೊಂದಿಗಿರುವ ದೇವರು ಯಾರು? ಲೋಕವನ್ನು ಜಯಿಸಿದ ದೇವರು. ಹಲ್ಲೆಲೂಯಾ. ಇವಾಗ ಒಂದು ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದ್ದಾರೆ. 11 ಜನ ಒಂದು ಟೀಮ್ಗೆ ಇರ್ತಾರೆ. 11 ಜನ ಬಂದು ಡ್ರೆಸ್ಸಿಂಗ್ ರೂಮಲ್ಲಿ ಇರೋವಾಗ ಇಬ್ಬರು ಬಂದು ಆ ಮ್ಯಾಚನ್ನು ಅವರು ಆಡಿ ಮುಗಿಸಿ ಹೋಗಿದ ನಂತರ ಡ್ರೆಸ್ಸಿಂಗ್ ರೂಮಲ್ಲಿರೋ ಇನ್ನೂ 9 ಜನ ಹೇಳ್ತಾರೆ, ನಾನು ಈ ಮ್ಯಾಚ್ ಆಡಲೇ ಇಲ್ಲ, ನಾನು ಬ್ಯಾಟು ಹಿಡ್ದಿಲ್ಲ, ಪ್ಯಾಡು ಕಟ್ಕೊಂಡಿಲ್ಲ, ನಾನು ಒಂದು ಬಾಲನ್ನು ಫೇಸ್ ಮಾಡಿಲ್ಲ, ಆದ್ದರಿಂದ ಈ ಜಯಕ್ಕೆ ನನಗೆ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರಾ ಬ್ರದರ್? ಹೇಳ್ತಾರಾ? ಯಾರಾದರೂ ಹೇಳ್ತಾರಾ? ಯಾರು ಹೇಳೋದಿಲ್ಲ.
ಎಷ್ಟೇ ಮಂದಿ ಹೋಗಿ ಆ ಜಯವನ್ನು ಅವರು ಸಾಧಿಸಿದರೆ, ಇಲ್ಲದ್ರೆ ಒಬ್ಬನೇ ನಿಂತು ಆ ಅಂಕಗಳನ್ನು ಒಡೆದು ಆ ಸ್ಕೋರನ್ನು ಮಾಡಿ ಡ್ರೆಸ್ಸಿಂಗ್ ರೂಮ್ ಬರುವಾಗ ಇಡೀ ಅವರ ತಂಡವೇ ಆ ಜಯವನ್ನು ಕೊಂಡಾಡುತ್ತಾ ಎಲ್ಲ ಗ್ರೌಂಡಲ್ಲಿ ಬಂದು ಅವರ ಕೋಪಿಯನ್ನು ತೆಗೆದುಕೊಂಡು ಆ ಕಪ್ಪನ್ನು ತೆಗೆದುಕೊಂಡು ಅವರು ನಾವು ಜಯಶಾಲಿಗಳಾಗಿದ್ದೇವೆ, ನಾವು ಜಯವನ್ನು ಕೊಂಡಾಡುವರಾಗಿದ್ದೇವೆ ಅಂತ ಯಾವ ರೀತಿ ಹೇಳ್ತಾರೋ ಅದೇ ರೀತಿಯೇ ದೇವರ ವಾಕ್ಯ ಹೇಳ್ತದೆ, ನಾನು ಲೋಕವನ್ನು ಜಯಿಸಿದ್ದೇನೆ, ನಾನು ನಿಮ್ಮೊಂದಿಗೆ ಇದ್ದೀನಂದರೆ ಅದರ ಅರ್ಥವೇನೆಂದರೆ ನೀನು ಮಾಡಬೇಕಾದ ಕೆಲಸವೆಲ್ಲ ಒಂದೇ, ನನ್ನ ಸಂಪಾದಿಸಿದ ಜಯವನ್ನು ನೀನು ಕೊಂಡಾಡುವನಾಗಿ ನಂಬಿಕೆಯಿಂದ ಇರು. ಹಲ್ಲೆಲೂಯಾ. ಎಷ್ಟು ಜನ ಯೇಸುವಿನ ಟೀಮ್ನಲ್ಲಿದ್ದೀರಾ? ನಿಜವಾಗ್ಲೂ ಕರಗಳನ್ನು ಮೇಲೆತ್ತಿ ತೋರಿಸಿ. ಯೇಸುವಿನ ಟೀಮಲ್ಲಿ ನಾನಿದ್ದೀನಿ. ಆಮೇಲೆ ಅದು ನಾವು ಮಾಡಬೇಕಿದೆ ಏನು ಗೊತ್ತಾ? ಯೇಸು ಜಯಿಸಿದಂಥ ಆ ಜಯದಲ್ಲಿ ನಾವು ಪಾಲುಗಾರರಾಗಿ ಅದನ್ನು ನಾವು ಸಂತೋಷದಿಂದ ನಾವು ಕೊಂಡಾಡೋರಾಗಿರಬೇಕು. ಆಮೇಲೆ ನಾವಿನ್ನೂ ಇಲ್ಲ ಬ್ರದರ್, ಇಲ್ಲ ಪಾಸ್ಟರ್, ಇನ್ನೂ ಏನಾಗಿಲ್ಲ. ನಿನ್ನ ಕುಟುಂಬದಲ್ಲಿ ಜಯವನ್ನು ದೇವರು ಕೊಟ್ಟಿದ್ದಾನೆ. ನಿನ್ನ ಕ್ಯಾಪ್ಟನ್ ಯಾರು? ಎಲ್ಲರೂ ಹೇಳಿ, ಹೂ ಇಸ್ ಯುವರ್ ಕ್ಯಾಪ್ಟನ್? ವಿತ್ ಲೌಡ್ ವಾಯ್ಸ್, ಯಾರು ನಿನ್ನ ಕ್ಯಾಪ್ಟನ್? ಯಾರು? ಸದ್ಯವಾಗಿ ಈ ಯೇಸು ಯೇಸು ಅನ್ನುವಾಗ ನನಗೆ ಹಾಡು ನೆನಪು ಬರ್ತದೆ. ಒಂದು ವೇಳೆ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿರೋದಾದರೆ ಎಲ್ಲರೂ ಯೇಸು ಎಂದು ನಾ ಹೇಳಲು ಸಂತೋಷವೇ, ಅಪ್ಪ ಎಂದು ನಾ ಕೂಗಲು. ಶಬ್ದವಾಗಿ ಎಲ್ಲರೂ ಸೇರಿ ಯೇಸು ಎಂದು ನಾ ಹೇಳಲು. ಹಲ್ಲೆಲೂಯಾ. ಈ ಹಾಡು ಏನು ಹೇಳುತ್ತೆ? ಯೇಸು ಎಂದು ನಾ ಹಾಡಲು ಅಥವಾ ಯೇಸು ಅನ್ನಲು ಆ ಪದವನ್ನು ತೆಗೆದುಕೊಂಡ್ರೆ, ಆ ಪದವನ್ನು ಯೇಸು ಎಂಬ ನಾಮವನ್ನು ಉಚ್ಚಾರಣೆ ಮಾಡುವುದಾದ್ರೆ ನನ್ನಲ್ಲಿ ಏನಿದೆ? ಸಂತೋಷ. ಆ ಸಂತೋಷವೇ ನಂಬಿಕೆ ಕಾರಣವಾಗಿರೋದು. ಹಲ್ಲೆಲೂಯಾ. ನಿನ್ನಲ್ಲಿರುವ ಆತನ ಸಾಧಾರಣ ಅಲ್ಲ, ಈ ಲೋಕವನ್ನು ಜಯಿಸಿದ ಆತನ ನಿನ್ನೊಂದಿಗೆ ಇದ್ದಾನೆ. ನಿನ್ನ ನಂಬಿಕೆ ಆಶೆ ಭಂಗ ಪಡುವುದಿಲ್ಲ. ದೇವರನ್ನು ನೋಡುವವರು, ಮೋಶೆ ದೇವರನ್ನು ನೋಡಿದಾಗ ಏನಾಯಿತು? ಸಮುದ್ರವು ಏನು ಮಾಡ್ತು? ದಾರಿ ಬಿಡ್ತು. ನಂತರ ನೀವು ಸಲಾಮ್ ಮಾಡೋದು, ಅಪ್ಪ ನೀನು ಹೋಗಪ್ಪ. ಅದೇ ಮಾಡಿದ್ದು. ಹಲ್ಲೆಲೂಯಾ. ಕಾರಣ ಮೋಶೆಯೊಂದಿಗೆ ಸರ್ವಸೃಷ್ಟಿನಾದ ಕರ್ತನ ದೇವರು ಆತನೊಂದಿಗೆ ಇದ್ದನು. ಹಲ್ಲೆಲೂಯಾ. ನಿನ್ನೊಂದಿಗೆ ದೇವರು ಇರುವುದಾದರೆ, ನಿನ್ನ ರಕ್ಷಕ ನಿನ್ನ ಒಡೆಯ ನಿನ್ನೊಂದಿಗೆ ಇರುವುದಾದರೆ, ನೀನು ನಂಬಿಕೆಯಿಂದ ದೇವರು ನನ್ನೊಂದಿಗೆ ಇದ್ದಾನಂತ ನಿನ್ನ ಸಮಸ್ಯೆ, ನಿನ್ನ ಕಷ್ಟ, ನಿನ್ನ ಬಾಧೆ, ನಿನ್ನ ಅವಮಾನ ಮುಂದೆ ಇಟ್ಟು ನೀನು ಹೋಗುವಾಗ ಅದು ಹೇಳುತ್ತೆ, ಹಿಂದಕ್ಕೆ ಹೋಗ್ಬಿಡುತ್ತೆ. ಅದೇ ಅಲ್ಲಿ ನಡೆದಿದ್ದು. ಕೆಂಪು ಸಮುದ್ರ ಏನಾಯಿತು? ಹಿಂದಕ್ಕೆ ಹೋಯಿತು. ಹೌದಲ್ವ? ಹಾಡ್ತೀವಲ್ಲ, ಸಾಧ್ಯವು ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯವು. ಅಲ್ಲಲ್ವ? ಕೆಂಪು ಸಮುದ್ರ ನಿನ್ನನ್ನು ಕಂಡು ಹಿಂಜಾರಿ ಓಡಿತು. ಹಲ್ಲೆಲೂಯಾ. ನಿನ್ನ ಸೃಷ್ಟಿಕರ್ತನು ನಿನ್ನೊಂದಿಗೆ ಬರುವಾಗ ಸೃಷ್ಟಿ ಎಲ್ಲ ದೇವರಿಗೆ ಸಲಾಮ್ ಮಾಡೋದು, ನಿನಗೆ ದಾರಿಯನ್ನು ಮಾಡಿ ನೀನು ಹೋಗಪ್ಪ, ನಿನ್ನೊಂದಿಗೆ ನಾನು ವ್ಯಾಜ್ಯ ಮಾಡೋಕ್ಕಾಗಲ್ಲ, ನಿನ್ನ ಜೊತೆ ನಾನು ಏನು ಮಾಡೋಕ್ಕಾಗಲ್ಲ, ಯುದ್ಧ ಮಾಡಿ ನೀನು ಹೋಗ್ಬಿಡು, ನಿನಗೆ ವಿರೋಧಿ ಆಗಿರೋನ ನಾನು ಕವಳಿಸ್ಬಿಡ್ತೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮಗೆ ಯಾವ ರೀತಿ ಇದೆ ಗೊತ್ತಿಲ್ಲ, ನನಗೆ ತುಂಬ ಸಂತೋಷ. ಆಮೇಲೆ ದೇವರು ನನಗಾಗಿ ಮಾಡೋನಾಗಿದ್ದಾನೆ ಅಂತ. ಹಲ್ಲೆಲೂಯಾ. ಅವಾಗ ಆತನನ್ನು ದೃಷ್ಟಿಸಿ ನೋಡಿದವರು, ನಂಬಿಕೆಯಿಂದ ಆತನನ್ನು ನೋಡಿದ ಮುಖಗಳು ಲಜ್ಜೆ ಪಡೋದಿಲ್ಲ. ಇವತ್ತು ನಾವು ಲಜ್ಜೆಯಿಂದ ಕೂಡಿರೋದಾದರೆ ನಾವು ಆತನನ್ನು ನೋಡೋಣ. ಮೊದಲನೇ ಮನುಷ್ಯ ಮೋಶೆ ಆತನನ್ನು ನೋಡಿದಾಗ ಆತನ ಮುಖವು ಲಜ್ಜೆಗೊಳ್ಳದೆ ದೇವರ ಮಹಿಮೆಯಿಂದ ತುಂಬಿಸಲ್ಪಟ್ಟು ನಡೆದವನಾಗಿದ್ದಾನೆ. ಅದೇ ರೀತಿ ಇನ್ನೊಬ್ಬ ಮನುಷ್ಯನ ಜೀವನದಲ್ಲಿ ನೋಡುವಾಗ ದೇವರ ದಯೆಯನ್ನು ಹೊಂದಿದವನಾಗಿ ಮಾರ್ಪಟ್ಟು ಅವನ ಜೀವನದಲ್ಲಿ ಇರುವಂಥ ಎಲ್ಲ ಬಾಧೆಗಳಿಂದ ಅವನು ಬಿಡಿಸಲ್ಪಟ್ಟವನಾಗಿ ಮಾರ್ಪಟ್ಟನು. ಈ ನಂಬಿಕೆಯಾದದ್ದು ನಮಗೆ ಜೀವವನ್ನು ಕೊಡುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. 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 ಈ ನಂಬಿಕೆ ನಮಗೆ ಜೀವವನ್ನು ತರುವಂಥದ್ದಾಗಿರುತ್ತದೆ. ನಮ್ಮ ನಂಬಿಕೆಯಿಂದ ನಮಗೆ ಜೀವವು
ಮತ್ತು ನಮಗೆ ಬಿಡುಗಡೆಯನ್ನು ಉಂಟು ಮಾಡುವುದಾಗುತ್ತೆ. ನಾವು ಕೀರ್ತನೆ 16:9 ನಾವು ಓದೋಣ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು, ನನ್ನ ಶರೀರವು ಸುರಕ್ಷಿತವಾಗಿರುವುದು. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಕೈಯನ್ನು ತಟ್ಟಿ ದೇವರಿಗೆ ಸ್ತೋತ್ರ ಹೇಳಿರಿ. ಹಲ್ಲೆಲೂಯಾ. ನಿನ್ನ ಜೀವನ ಎಲ್ಲಿ ಬಿಡೋದಿಲ್ಲ. ಅನೇಕರಿಗೆ ಮರಣವೆಂಬ ಭಯ, ಆದರೆ ದೇವರ ವಾಕ್ಯದಲ್ಲಿ ನೋಡುವಾಗ ದಾವೀದನು ಹೇಳ್ತಾನೆ, ನನ್ನ ಜೀವವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಎಲ್ಲರೂ ಶಬ್ದವಾಗಿ ನನ್ನ ಆತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಕಾರಣ ನಮ್ಮ ನಂಬಿಕೆ ನಮ್ಮ ಶರೀರಗಳನ್ನು ಆತನೊಂದಿಗೆ ಪುನರುಜ್ಜೀವ ಪಡಿಸುವಂಥ ಮಹಿಮೆಯ ಶಕ್ತಿಯನ್ನು ಹೊಂದಿದವುದಾಗಿದೆ. ಹಲ್ಲೆಲೂಯಾ. ನಮ್ಮ ಶರೀರಗಳನ್ನು ಸಾವಿನಿಂದ ಬಿಡಿಸುವಂಥ ಕಾರ್ಯಗಳಾಗಿದೆ. ನಾವು ಸತ್ತರೂ ನಮ್ಮ ನಂಬಿಕೆ ಏನಂದರೆ ನಾನು ಮತ್ತೆ ಯೇಸುವಿನೊಂದಿಗೆ ನಾನು ಜೀವಿಸುವನಾಗಿರುತ್ತೇನೆ. ಆದ ಕಾರಣ ದಾವೀದನ ಜೀವನದಲ್ಲಿ ನೋಡುವಾಗ ಆತನ ಎಲ್ಲ ರೀತಿಯಲ್ಲೂ ದೇವರಲ್ಲಿ ನಂಬಿಕೆ ಇಟ್ಟು ಆತನನ್ನೇ ಆದುಕೊಂಡವನಾಗಿದ್ದನು. ಹಲ್ಲೆಲೂಯಾ. ದಾವೀದನ ನಂಬಿಕೆಯಲ್ಲಿ ನೋಡುವಾಗ ಆತನು ಯಾವ ಸಮಯದಲ್ಲಾದ್ರೂ ಆತನ ದೇವರನ್ನು ನಂಬುವನಾಗಿದ್ದಾನೆ. ಕೀರ್ತನೆ 23:4 ನಾವು ಓದುವುದಾದ್ರಲ್ಲಿ ನೋಡ್ಬೋದು. ಕೀರ್ತನೆ 23:4 ನನ್ನ ಪ್ರಾಣವನ್ನು ಉಜ್ಜೀವನ ಮಾಡಿ ನನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ತನ್ನ ಹೆಸರಿಗೆ ತಕ್ಕಂತೆ ನನ್ನನ್ನು ನೀತಿಯ ಮಾರ್ಗದಲ್ಲಿ ನಡೆಸಿ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯವನ್ನು ಕೊಡುವುದಂತಾಗಿರುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ದಾವೀದನ ನಂಬಿಕೆ ನನ್ನ ಜೀವವನ್ನು ಏನು ಮಾಡುತ್ತೆ, 3ನೇ ವಾಕ್ಯದಲ್ಲಿ ಹೇಳ್ತೀವಿ, ಪುನರುಜ್ಜೀವನಗೊಳಿಸಿ. ಇಲ್ಲಿ ದೇವರ ವಾಕ್ಯದ ಹಿ ರಿಸ್ಟೋರ್ಸ್ ಮೈ ಸೋಲ್ ಅಂಡ್ ಲೀಡ್ಸ್ ಮಿ ದ ಪಾತ್ಸ್ ಆಫ್ ರೈಚಸ್ನೆಸ್. ನಮ್ಮ ಆತ್ಮವನ್ನು ಪುನರುಜ್ಜೀವನಗೊಳಿಸುವ ದೇವರು ನಮಗಿದ್ದಾನೆ. ನಾವು ನಂಬಿಕೆಯನ್ನು ಕಳೆದುಕೊಂಡವರಾಗಿರಬಾರದು. ಆಮೇನ್. ನಮ್ಮ ಆತ್ಮಗಳು ದೇವರಿಗೆ ಸ್ವಂತವಾದದ್ದು. ಅನೇಕರ ಭಯ. ಒಬ್ಬ ಸಹೋದರನನ್ನು ನಾನು ಆಸ್ಪತ್ರೆಯಲ್ಲಿ ಸಂಧಿಸಿದೆ. ತುಂಬ ರೋಗದಿಂದ ಬಳಲುತ್ತಾ ಅವನು ಚಿಕಿತ್ಸೆಗೆ ಒಳಗಾದಂಥ ಮನುಷ್ಯನನ್ನು ನಾವು ಸಂಧಿಸೋದಕ್ಕೆ ಆಸ್ಪತ್ರೆಗೆ ಹೋದೆ. ಅಲ್ಲಿ ನೋಡುವಾಗ ಅವನ ಮುಖದಲ್ಲಿ ಇರುವಂಥ ಒಂದು ಭಯ ಯಾವ ರೀತಿ ಇತ್ತು ಅಂದರೆ, ನಾನು ಯಾವಾಗಲೂ ಬೇಕಾದರೂ ನಾನು ಸಾಯುತ್ತೇನೆ ಎಂಬ ಪರಿಸ್ಥಿತಿಯಲ್ಲಿ ಅವನ ಮುಖವೆಲ್ಲ ಬಾಡಿ ಹೋಗಿತ್ತು, ಕಪ್ಪಗಾಗಿತ್ತು. ಡಾಕ್ಟರ್ಸ್ ಬಂದು ಅವ್ರಿಗೆ ಹೇಳಿದ್ರು, ನಿನಗೆ ಎಷ್ಟು ಸಮಯ ಅಂತ ಗೊತ್ತಿಲ್ಲ, ಇರುವಷ್ಟು ದಿನ ನೀನು ಇರಬೇಕಾಗುತ್ತದೆ. ಈ ರೋಗವು ನಿನ್ನನ್ನು ಬೇಗನೆ ನಿನಗೆ ಮರಣವನ್ನು ತರುವಂಥದ್ದಾಗಿರುತ್ತೆ ಅಂತ ಅನೇಕ ವಿಚಾರಗಳಲ್ಲಿ ಭಯವನ್ನು ತಂದಂಥ ರೀತಿಯಲ್ಲಿ ಆ ಮನುಷ್ಯನಿದ್ದನು. ಅವನು ಹೋಗಿ ನಾವು ನೋಡುವಾಗ ತುಂಬ ಬೇಸರಿಗೆ ಒಳಗಾದೆ. ಏನಾಗುತ್ತದೋ. ಆದರೆ ದೇವರ ಆತ್ಮನ ಹೇಳ್ತಾನೆ, ಅವನನ್ನು ಧೈರ್ಯಪಡಿಸು, ನಾನು ಈ ಮನುಷ್ಯನಿಗೆ ಬಿಡುಗಡೆಯನ್ನು ನಾನು ಕೊಡುತ್ತೇನೆ. ಅವನ ಆತ್ಮವನ್ನು ಪುನರುಜ್ಜೀವನ ಪಡಿಸುವನಾಗಿದ್ದಾನೆ. ಕಾರ್ಗತ್ತಲ ಕಣಿವೆಯಲ್ಲಿ ನಡೆದರೂ ನಾನು ಬಿಡಿಸುವನಾಗಿರುತ್ತೇನೆ. ಮರಣದ ಹಾದಿಯಲ್ಲಿದ್ದರೂ ನಾನು ಬಿಡಿಸುವನಾಗಿರ್ತಾನೆ. ನಂಬುವುದಾದರೆ ನೀನು ದೇವರ ಮಹಿಮೆಯನ್ನು ನೋಡುವಿ ಅಂತ ಹೇಳು ಅಂತ ಹೇಳಿದರು. ಆತನಿಗೆ ಎಲ್ಲವನ್ನೂ ಹೇಳಿ, ದೇವರ ಬಗ್ಗೆ ಹೇಳಿ, ದೇವರ ಶಕ್ತಿಯ ಕುರಿತು ನಾವು ಆತನಿಗೆ ಹೇಳಿ, ನಿನ್ನ ರೋಗವನ್ನು ಗುಣಪಡಿಸಲು ಯೇಸುವಿಂದ ಸಾಧ್ಯ. ಕಾರಣ ದೇವರ ವಾಕ್ಯ ಹೇಳುತ್ತೆ, ಆತನ ಬಾಸುಂಡೆಗಳಿಂದ ನಾವು ಗುಣವಂತರಾಗಿರುತ್ತೇವೆ. ಆತನು ಪಟ್ಟಂಥ ಶ್ರಮದ ಮುಖಾಂತರವಾಗಿ ಆತನು ನಮ್ಮ ಶಾಪಗಳನ್ನು ಹೊತ್ತುಕೊಂಡು ಎಲ್ಲ ಸುವಾರ್ತೆಯನ್ನು ಹೇಳಿ ಅವನಿಗೆ ಧೈರ್ಯಪಡಿಸಿ, ಜೀವದಿಂದ ಇರುವ ದೇವರು ನಮ್ಮ ದೇವರಾಗಿದೆ. ನೀನು ನಂಬುವುದಾದರೆ ಆತನ ಪುನರುಜ್ಜೀವನ ಶಕ್ತಿಯು, ಆತನ ಪುನರುತ್ಥಾನದ ಶಕ್ತಿಯು ನಿನ್ನನ್ನು ಉಜ್ಜೀವನ ಪಡಿಸುತ್ತದೆ. ನೀನು ನಂಬುತ್ತೀಯ ಅನ್ನುವಾಗ ಸ್ವಲ್ಪ ಮಟ್ಟಿಗೆ ನಂಬಿಕೆಯಿಂದ ಆತನ ಹೇಳಿದನು, ಹೌದು ಬೇರೆ ನಾನು ನಂಬುತ್ತೀನಿ, ಪ್ರಾರ್ಥನೆ ಮಾಡೋಣವಾ ಎಂದು ಕೇಳಿದಾಗ ಆತನ ಹೇಳಿದನು, ಸರಿ ನೀವು ಪ್ರಾರ್ಥನೆ ಮಾಡಿ.
ಆತನ ಕರಗಳನ್ನು ಇಟ್ಟುಕೊಂಡು ನಾವು ಪ್ರಾರ್ಥಿಸಿ, ನಾವು ಪ್ರಾರ್ಥಿಸುವಾಗ ದೇವರ ಆತ್ಮ ಒಂದು ಕಾರ್ಯದನು, ನನ್ನನ್ನು ಮರಣದಿಂದ ಎಬ್ಬಿಸಿದ ಆತ ಪರಿಶುದ್ಧಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದೆ, ನೀವು ಅರಿತುಕೊಂಡಿಲ್ಲವ ಅಂತ ವಾಕ್ಯವು ನನಗೆ ಬಂತು. ಆವಾಗ ಮನುಷ್ಯನ ನೋಡಿ ನಾವು ಪ್ರಾರ್ಥಿಸಿದ್ದೀವಿ, ಪರಿಶುದ್ಧಾತ್ಮನೇ, ಯೇಸುವನ್ನು ಮರಣ ಪಾತಾಳದಿಂದ ಎಬ್ಬಿಸಿದ ನೀನಲ್ಲವೇ, ಈ ಮನುಷ್ಯನನ್ನು ಬಿಡುಗಡೆ ಮಾಡಲು ನಿನಗೆ ಸಾಧ್ಯ, ನಿನ್ನ ಅಭಿಷೇಕವು ಈ ಮನುಷ್ಯನ ಮೇಲೆ ಇಳಿಯಲಿ, ಈ ಸಹೋದರನ ಮೇಲೆ ಇಳಿಯಲಿ ಅಂತ ಪ್ರಾರ್ಥಿಸುವಾಗ ದೇವರ ಅಭಿಷೇಕವು ಆತನನ್ನು ಮುಟ್ಟಿದಂಥದ್ದಾಗಿತ್ತು. ನಾವು ಸಂತೋಷದಿಂದ ಆತನು ಸರಿ ಬ್ರದರ್ ನೀ ಹೋಗಿ ಬನ್ನಿ ಅಂತ ನಮಗೆ ಹೇಳಿ ಕಳಿಸಿದ್ರು. ಮತ್ತೆ 3 ದಿನ ನಾವು ಕಳೆದು ಹೋದರೆ ಆ ಬೆಡ್ಡಲ್ಲಿ ಕುಳಿತುಕೊಂಡು ಆತನು ಆನಂದದಿಂದ ಸಂತೋಷದಿಂದ ಕರ್ರೆಗಾಗಿದ್ದಂಥ ಮುಖವು, ಕಪ್ಪುಗಾಗಿದ್ದಂಥ ಮುಖವು, ಭಯದಿಂದ ತುಂಬಿದಂಥ ಮುಖವು, ಶ್ರಮದ ಅನುಭವಗಳಿಂದಗೆ ಸೂಜಿ ಇಂಜೆಕ್ಷನ್ಸ್ ಎಲ್ಲ ಚುಚ್ಚಿಕೊಂಡು ನೋವಿನಿಂದ ಬಾಧೆಯಿಂದ ಇದ್ದಂಥ ಮುಖವು ನಾವು ಮತ್ತೆ ಹೋಗಿ ನೋಡುವಾಗ ಪ್ರಕಾಶಗೊಂಡು ದೇವರ ತೇಜಸ್ಸಿಂದ ತುಂಬಿಸಲ್ಪಟ್ಟು ನಾವು ವಾರ್ಡಲ್ಗೆ ಹೋಗುವಾಗ ಅವ್ರು ಹೇಳಿದ್ರು, ಪ್ರೈಸ್ ಲಾರ್ಡ್ ಬ್ರದರ್ ಹೇಗಿದ್ದೀರಂತ ಮೊದಲು ಅವರು ನಮ್ಮನ್ನು ವಿಚಾರಿಸೋನಾಗಿದ್ದನು. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಿನ್ನ ಆತ್ಮವು ದೇವರಿಗೆ ಸ್ವಂತವಾದದ್ದು, ಅದು ಸೈತಾನನಿಗೆ ಅಧಿಕಾರವೇ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಆತನನ್ನು ನಾವು ನಂಬುವುದಾದರೆ ನಾವು ಆತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿ ನಾವು ಲೋಕದ ಬಾಧ್ಯರಾಗಿ ದೇವರನ್ನ ಮಾರ್ಪಡಿಸನಾಗಿದ್ದಾನೆ. ಆದರೆ ನಾವು ಏನು ಮಾಡಬೇಕು, ನಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಬಾರದು. ಎಲ್ಲರೂ ಹೇಳ್ಬೋದು, ನೀನು ಸಾಯುವುದಾದರೆ ಎಂಬ ಮಾತು ನಿನಗೆ ಕಿವಿಗೆ ಬರ್ತಾರೆ. ನೀನು ಹೇಳಬೇಕು, ನಾನು ಸತ್ತರೂ ಯೇಸುವಿನೊಂದಿಗೆ ಜೀವಿಸುವನಾಗಿರುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಾವೀದನು ಹೇಳ್ತಾನೆ, ಮರಣೆಯ ಕಣಿವಿನಲ್ಲಿ ನಾನು ನಡೆದಾಗ, ಕಾರ್ಗತ್ತಲಲ್ಲಿ ನಡೆದಾಗ ನನಗೆ ಏನಿಲ್ಲ, ಕತ್ತಲೆಯ ಕುರಿತು ಭಯವೂ ಇಲ್ಲ, ಗಾಢಾಂಧಕಾರದಲ್ಲಿ ನಾನು ನಡೆದರೂ ನನಗೆ ಏನು ಕೇಡು ತಗೊಳ್ಳುವುದಿಲ್ಲ. ಅದು ನಮ್ಮ ನಂಬಿಕೆಯಾಗಿರ್ಬೋದು. ಆ ನಂಬಿಕೆಯಲ್ಲಿ ಇರುವಾಗ ದೇವರನ್ನು ನೋಡುವಾಗ ಆತನು ನಮ್ಮ ಆತ್ಮಗಳನ್ನು ಉಜ್ಜೀವಪಡಿಸುವನಾಗಿರ್ತಾನೆ. ಆಮೇನ್. ಎಷ್ಟು ಜನಕ್ಕೆ ಇವತ್ತು ನಂಬಿಕೆ ಇದೆ, ನನ್ನ ನಂಬಿಕೆ ನಿರರ್ಥಕ ಆಗುವುದಿಲ್ಲ, ಕಾರಣ ದೇವರು ನನ್ನ ನಂಬಿಕೆಯ ಪ್ರತಿಫಲವನ್ನು ಕೊಡುವನಾಗಿದ್ದಾನೆ. ಇವತ್ತು ದೇವರನಿಗೆ ಅದ್ಭುತ ಮಾತ್ರವನ್ನು ಮಾಡುವನಲ್ಲ, ಆತನ ನಿನ್ನ ಜೀವವನ್ನು ಕಾಪಾಡುವನಾಗಿದ್ದಾನೆ. ಆಮೇನ್. ಆದರೆ ನೀನು ನಂಬುವುದಾದರೆ 3ನೇದಾಗಿ ಆತನ ಮಾಡುವುದು. ಯೋವೇಲನ ಪುಸ್ತಕ 22ನೇ ಅಧ್ಯಾಯ 25ನೇ ವಚನ 26ನೇ ವಾಕ್ಯವನ್ನು ಓದ್ರಿ. ಯೋವೇಲ್ 2:25-26ನೇ ವಾಕ್ಯ. ಗುಂಪು ಮಿಡತೆ, ಸಣ್ಣ ಮಿಡತೆ, ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದಂಡು ತಿಂದುಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. 26. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಕರಗಳನ್ನು ತಟ್ಟಿ ದೇವರಿಗೆ ನಾವು ವಂದನೆ ಸಲ್ಲಿಸೋರಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ. 25ನೇ ವಾಕ್ಯದಲ್ಲಿ ನೋಡುವಾಗ ದೇವರು ಕಲಿಸಿಕೊಟ್ಟಂಥ ಮಿಡತೆಗಳು ಇಲ್ಲಿ ನೋಡುವಾಗ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಈ 2ನೇ ಅಧ್ಯಾಯದ 1ನೇ ವಚನದಿಂದ ನಾವು ನೋಡುವುದಾದರೆ, ಇಸ್ರಾಯೇಲ್ ಜನರು ದೇವರನ್ನು ಮರೆತವರಾಗಿ, ದೇವರಿಗೆ ದ್ರೋಹವನ್ನು ಬಗೆದವರಾಗಿ, ದೇವರ ಕಟ್ಟಳೆಗಳನ್ನು ಕೈ ಬಿಟ್ಟವರಾಗಿ, ದೇವರ ನಂಬಿಕೆ ಇಲ್ಲದವರಾಗಿ ಅವರು ಲೋಕದ ಕಾರ್ಯಗಳಿಗೆ ಹುಡುಕಿಕೊಂಡೋಗ ದೇವರನ್ನು ಮರೆತು, ತನ್ನ ಸೃಷ್ಟಿಕರ್ತನನ್ನು ಮರೆತು ತಮಗಾಗಿ ದೇವರುಗಳನ್ನು ಉಂಟು ಮಾಡಿಕೊಂಡು ಈ ಲೋಕದ ಕಾರ್ಯಗಳನ್ನು ಅಳವಡಿಸಿ ಹಿಂಬಾಲಿಸಿದಾಗ ದೇವರಿಗೆ ಕೋಪಗೊಂಡು ತನ್ನ ಜನರ ಮೇಲೆ ಮಿಡತೆಗಳನ್ನು ಕಳಿಸಿ ತನ್ನ ಆಹಾರಗಳೆಲ್ಲ ತಿಂಡಿ ಬಿಡುವಂತೆ ಮಾಡಿತು. ಆದರೆ ಯೋವೇಲರ ತೀರ್ಕದರ್ಶಿಗೆ, ಯೋವೇಲ ಪ್ರವಾದಿಗೆ ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನ ಜನರ ಬಳಿಗೆ ಹೋಗು,
ಈ ಜನರನ್ನು, ಇಸ್ರಾಯೇಲ್ ಜನರನ್ನು ನೋಡಿ ಹೇಳು, ಅವರು ತಮ್ಮ ತಪ್ಪುಗಳನ್ನು ಅರಿತವರಾಗಿ ಅವರು ನನ್ನ ಕಡೆಗೆ ತಿರುಗಿ ಬಂದು ಉಪವಾಸಿಸಿ ತಮ್ಮ ಹೃದಯಗಳನ್ನು ಅರಿತುಕೊಂಡು ನನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸುವುದಾದರೆ ನಾನು ಸುಕ್ಷೇಮವನ್ನು ಕಟಾಕ್ಷಿಸುವನಾಗಿರುತ್ತೇನೆ ಎಂದು ಯೋವೇಲಿಗೆ ದೇವರು ಹೇಳಿ ಕಳಿಸುವರಾಗಿದ್ದಾರೆ. ಅವಾಗ ಯೋವೇಲನು ಬಂದು ತನ್ನ ಜನರ ಬಳಿ ಹೇಳುತ್ತಾ ಇದ್ದಾನೆ, ದೇವರ ವಾಕ್ಯವು ಈ ರೀತಿ ನಮಗೆ ಉಂಟಾಗಿದೆ. ನಾವು ತಿರುಗಬೇಕಾದ ಸ್ಥಳಗಳಲ್ಲಿ ನಾವು ತಿರುಗುವಂಥವರಾಗಿರಬೇಕು. ನಮ್ಮ ದೇವರನ್ನು ನಾವು ಹುಡುಕುವರಾಗಿರಬೇಕು. ನಮ್ಮ ದೇವರನ್ನು ನಾವು ಸೇವಿಸರಾಗಿರಬೇಕು. ಆತನು ಆಶೀರ್ವದಿಸಿದ್ದಾನೆ, ಆತನು ನಮಗೆ ಸೌಖ್ಯವನ್ನು ಕೊಟ್ಟಿದ್ದ, ಆತನು ನಮಗೆ ಬಿಡುಗಡೆಯನ್ನು ಮಾಡಿದನು. ಆದರೆ ನಾವು ಆತನನ್ನು ಮರೆತವರಾಗಿದ್ದೀವಿ ಎಂದು ದೇವರು ಹೇಳುತ್ತಾ ಇದ್ದಾನೆ. ಈ ಮಧ್ಯಾಹ್ನ ಸಮಯದಲ್ಲಿ ನಿನ್ನ ನಂಬಿಕೆಗೆ ಆಶಾ ಭಂಗ ಪಡಬಾರದು. ನಿನ್ನ ನಂಬಿಕೆಯಲ್ಲಿ ನೀನು ಸ್ಥಿರನಾಗಿರಬೇಕಾದರೆ ದೇವರು ನಿನಗೆ ಮಾಡುವಂಥ ಕಾರ್ಯಗಳು, ದೇವರ ವಾಕ್ಯ 26ನೇ ವಾಕ್ಯದಲ್ಲಿ ಹೇಳುತ್ತದೆ, ನಾನು ನಿನಗೆ ಪುನರುಜ್ಜೀವನ ಕೊಡುವುದು ಮಾತ್ರವಲ್ಲದೆ 26 ಹೇಳುತ್ತೆ, ನೀನು ಹೊಟ್ಟೆ ತುಂಬ ತಿಂದು ನಿನ್ನ ಕುಟುಂಬದಲ್ಲಿ ನಿನ್ನ ಕಣಜದಲ್ಲಿ ಎಲ್ಲವೂ ತುಂಬಿಸಲ್ಪಟ್ಟುವಂತೆ ನಾನು ಮಾಡೋಕ್ಕೆ ನಾನು ಸಿದ್ಧನಾಗಿದ್ದೇನೆ. ನನ್ನ ಜನರು ಆಶಾ ಭಂಗ ಪಡದೆ ಇರಬೇಕಾದರೆ, ನಾನು ಈ ರೀತಿಯ ಕಾರ್ಯವನ್ನು ನಿನಗೆ ಮಾಡಬೇಕಾದ್ರೆ ನೀನು ನನ್ನ ಕಡೆಗೆ ತಿರುಗಿಕೋ. ಇವತ್ತು ನಮ್ಮ ನಂಬಿಕೆಯಿಂದ ನಾವು ಬಂದಿದ್ದೀವಿ. ದೇವರು ಹೇಳ್ತಾ ಇದ್ದಾರೆ, ಅವರನ್ನು ನೋಡಿದ ಜನರು ಮುಖಗಳು ಆಶಾ ಭಂಗ ಪಡದೇ ಇರಬೇಕಾದ್ರೆ ನಾವು ಮಾಡಬೇಕಿದ 3ನೇ ಕಾರ್ಯ, ನಾವು ಎಲ್ಲಿ ಬಿಟ್ಟಿದ್ದೀವೋ, ದೇವರನ್ನು ಎಲ್ಲಿ ಬಿಟ್ಟಿದ್ದೀವೋ ಅಲ್ಲಿ ದೇವರ ಕಡೆಗೆ ನಾವು ತಿರುಗಿಕೊಳ್ಳೋದು ಅವಶ್ಯಕತೆವಾಗಿದೆ. ಅನೇಕ ಕ್ರೈಸ್ತರ ಜೀವಿತದಲ್ಲಿ ಇವಾಗ ಅವಮಾನಗಳು, ಕೊರತೆಗಳು, ಹೊಟ್ಟೆ ಹಸಿವು, ದರಿದ್ರತೆ, ಈ ರೀತಿ ಅನೇಕವಾದ ಶಾಪಗಳಿಂದ ತುಂಬಿಸಲ್ಪಟ್ಟ ಕಾರಣ ಏನೆಂದರೆ ಅವರು ಹೊಂದಿಕೊಂಡಂಥ ಆ ಬಿಡುಗಡೆಯನ್ನು ಮರೆತು ಅವರು ಲೋಕದಾಗೆ ಹೋಗುವಾಗ ಆ ಎಲ್ಲ ಕಾರ್ಯ. ಆದರೆ ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ನೀನು ಈ ಪ್ರಾರ್ಥನೆಗೆ ಬಂದಿದೆಯಾ, ಈ ಸ್ವಸ್ಥತೆ ಬಿಡುಗಡೆ ಪ್ರಾರ್ಥನೆಯಲ್ಲಿ ಕೂತುಕೊಂಡು ನಂಬಿಕೆಯಿಂದ ದೇವರೇ ನಾನು ನಿನ್ನನ್ನು ನೋಡುತ್ತಾ ಇದ್ದೀನಿ ಅಂತ ಹೇಳುತ್ತಿರೋದಕ್ಕಿಂತ ದೇವರು ಹೇಳ್ತಾರೆ, ನಿನ್ನ ಪ್ರಾರ್ಥನೆ ಆಲಿಸಿದ ಕರ್ತನು ನಿನಗೆ ಹೇಳುತ್ತಾ ಇದ್ದಾನೆ, ನಿನ್ನ ಮೇಲೆ ಬಂದಂಥ ಆ ದಂಡು ಮಿಡತೆಗಳು ತಿಂದು ಬಿಟ್ಟ ವರ್ಷಗಳನ್ನು, ಎಷ್ಟು ವರ್ಷ ನೀನು ಕಷ್ಟದಲ್ಲಿದ್ದೀಯೋ ನನಗೂ ಗೊತ್ತಿಲ್ಲ, ಎಷ್ಟು ವರ್ಷಗಳ ಬಾಧೆಯನ್ನು ಅನುಭವಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ದೇವರು ಇವತ್ತು ಹೇಳ್ತಾನೆ, ನಿನ್ನನ್ನು ಮೇಲೆ ಕಳಿಸಿದ ನನ್ನ ದಂಡು ಮಿಡತೆಗಳು ನನ್ನ ಶಿಕ್ಷಣ ಹಸ್ತವನ್ನು, ಅದರ ಅರ್ಥವೇನು, ನಿನ್ನ ಮೇಲೆ ಇಟ್ಟಂಥ ಶಿಕ್ಷೆಯ ಹಸ್ತವು, ನಿನ್ನ ಮೇಲೆ ಇಟ್ಟಂಥ ನನ್ನ ಕೋಪವು, ದೇವರ ವಾಕ್ಯಗಳು, ನಿನ್ನ ಮೇಲೆ ನಾನು ಇಟ್ಟಂಥ ಕೋಪವು ಕ್ಷಣ ಮಾತ್ರವೇ, ಆದರೆ ಬಹು ಪ್ರೀತಿಯಿಂದ ನಾನು ನಿನ್ನನ್ನು ಸೇರಿಸಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ದೇವರು ನಮ್ಮ ಮೇಲೆ ಒಂದೊಂದು ಸಲ ಕೆಲವೊಂದು ಕಾರ್ಯಗಳನ್ನು ಅನುಮತಿ ಮಾಡ್ತಾನೆ, ಕೆಲವೊಂದು ಸಲ ನಮಗೆ ಕಷ್ಟಗಳನ್ನು ನಮಗೆ ಅನುಮತಿ ಕೊಡುತ್ತಾನೆ. ಕಾರಣ ಏನಂದರೆ ನಾವು ಆತನ ಕಡೆಗೆ ತಿರುಗಿಕೊಳ್ಳಬೇಕೆಂದು. ಈ ಮಧ್ಯಾಹ್ನ ವೇಳೆಯಲ್ಲಿ ನಾವು ದೇವರ ಕಡೆಗೆ ತಿರುಗಿಕೊಂಡ ಹೃದಯಗಳನ್ನು ಇರುವವನ್ನ ದೇವರು ನೋಡಿ ಹೇಳುವ ಮಾತು, ಈ ಏಪ್ರಿಲ್ 21ನೇ ದಿನದ ನಂತರ ನಿನ್ನ ಮುಖಗಳು ಆಶಾಭಂಗ ಪಡುವುದಿಲ್ಲ. ಇದು ದೇವರ ವಾಕ್ಯವಾಗಿದೆ. ದೇವರು ಅದನ್ನು ಮಾತನಾಡನಾಗಿದ್ದಾನೆ. ಆಮೆನ್. ನೀನು ಕಳೆದುಕೊಂಡದನ್ನು ತಿರುಗಿ ನಿನಗೆ ಕೊಡುವನಾಗಿದ್ದಾನೆ. ದೇವರು ನಿನಗೆ ತಿರುಗಿ ಕೊಡುವುದಾದರೆ, ದೇವರು ನಿನ್ನ ವರ್ಷಗಳನ್ನು ತಿರುಗಿ ಕೊಡುವುದಾದರೆ, ನಿನ್ನ ವೈಭವವನ್ನು ತಿರುಗಿ ಕೊಡುವುದಾದರೆ, ನೀನು ಮಾಡಬೇಕಾದ ಕೆಲಸ ಆತನನ್ನೇ ಸೇವಿಸುವರಾಗಿ ನೀನು ಮುಂದಾಗುವಾಗ ದೇವರು ಹೇಳ್ತಾನೆ, ನೀನು ಹೊಟ್ಟೆ ತುಂಬ ಊಟ ಮಾಡುವನಾಗಿರ್ತೀಯ. ಇವತ್ತು ಅನೇಕರ ಕಣ್ಣೀರು ಇರ್ಬೋದು, ಅನೇಕ ಕುಟುಂಬದಲ್ಲಿ ಹೇಳ್ತಾ ಇರುವ ಕಾರ್ಯಗಳು, ಬ್ರದರ್ ಪಾಸ್ಟರ್ ನಾವು ಎಷ್ಟೇ ಸಂಪಾದನೆ ಮಾಡಿ ನಮ್ಗೆ ಸಾಕಾಗ್ತಾ ಇಲ್ಲ, ನಾವೆಷ್ಟೇ ಕಣ್ಣೀರಿನಿಂದ ನಾವು ಪ್ರಾರ್ಥಿಸಿ ಕಷ್ಟಪಟ್ಟು ಮಾಡೋದು ನಮ್ಗೆ ಆಗ್ತಾಯಿಲ್ಲ. ಆದರೆ ದೇವರು ಹೇಳ್ತಾರೆ, ನೀನು ನಿಜವಾಗಿ ನನ್ನ ಕಡೆಗೆ ತಿರುಗುವುದಾದರೆ, ನನ್ನ ಸಾನ್ನಿಧ್ಯಕ್ಕೆ ನೀನು ತಿರುಗುವುದಾದರೆ, ನನ್ನ ಸಮ್ಮುಖಕ್ಕೆ ನೀನು ತಿರುಗುವುದಾದರೆ, ನಿನ್ನ ಆದಿ ಪ್ರೀತಿಗೆ ನೀನು ತಿರುಗುವುದಾದರೆ, ನಿನ್ನ ಹೃದಯಗಳನ್ನು ಅರಿದುಕೊಂಡು ಪ್ರಾರ್ಥಿಸಿ ನನ್ನನ್ನು ನೋಡುವುದಾದರೆ, ನಿನ್ನ ಮುಖಗಳು ಲಜ್ಜೆ ಪಡದೆ ಆಶಾ ಭಂಗ ಪಡದೆ ನಾನು ಮಾಡುವನಾಗಿರುತ್ತೇನೆ. ಆಮೇನ್. ಆದರೆ ನಮಗೆ ಮನಸ್ಸು ಬೇಕಾದರೆ ತಿರುಗುವಂಥ ಒಂದು ಮನಸ್ಸು. ದಾವೀದನ ನೋಡುವಾಗ ಅವನ ಹತ್ರನೇ ನನ್ನ ನಂಬಿಕೆ ಎಲ್ಲವೂ ಆತನಾಗಿದ್ದಾನೆ. ಮೈ ಹೋಪ್ ಈಸ್ ಇನ್ ಹಿಮ್ ಹೂ ರಿಡೀಮ್ಸ್ ಮೈ ಸೋಲ್. ನನ್ನ ಆತ್ಮವನ್ನು ಬಿಡಿಸುವ, ಪುನರುಜ್ಜೀವನಗೊಳಿಸುವ ಆತನಲ್ಲಿಯೇ ನನ್ನ ನಂಬಿಕೆ ಇದೆ. ಇವತ್ತು ನಮ್ಮ ನಂಬಿಕೆ ದೇವರ ಮೇಲೆ ಇರುವುದು ಒಳ್ಳೆಯದೇ, ಆದರೆ ನಮ್ಮ ಹೃದಯಗಳು ಆತನ ಕಡೆಗೆ ತಿರುಗಿಕೊಂಡಿರುವುದಾದರೆ ದೇವರ ವಾಕ್ಯ ಹೇಳುತ್ತದೆ, ನೀನು ಒಂದಲ್ಲೂ ಕೊರತೆ ಹೊಂದದವನಾಗಿ ಇದನ್ನು ನೀನು ದೇವರ ಕಡೆಗೆ ತಿರುಗಿಕೊಂಡು ಪ್ರಾರ್ಥಿಸಿ
ನೀನು ಆತನನ್ನು ದೃಷ್ಟಿಸಿ ನೋಡುವುದಾದರೆ ದೇವರು ಹೇಳ್ತಾ ಇದ್ದಾರೆ ನಿನ್ನ ಜೀವನದಲ್ಲಿ ಯಾವ ಕೊರತೆ ಇರುವುದಿಲ್ಲ. ಆಮೇನ್. 26ನೇ ವಾಕ್ಯ ಮತ್ತೆ ಓದ್ರಿ. ನೀವು ಹೊಟ್ಟೆ ತುಂಬ ಊಟ ಮಾಡಿ, ಇದನ್ನು ನೀವು ಇವತ್ತು ಅಂಡರ್ಲೈನ್ ಮಾಡಿ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ಆಮೆನ್. ನನ್ನ ಜನರು ಎಂದಿಗೂ ಆಶಾಭಂಗ ಪಡಲ್ಲ. ಕರಗಲ ತಟ್ಟಿ ದೇವರಿಗೆ ವಂದನೆ ಹೇಳಿ. ಎಷ್ಟು ಜನ ಹೇಳ್ತೀರಾ ಇನ್ಮೇಲೆ ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ ಅಂತ? ನಿಮಗೆ ನಂಬಿಕೆ ಇಲ್ವಾ? ನಂಬಿಕೆ ಇದೆಯಾ ಇಲ್ವಾ? ನಾನು ಆವಾಗ ನಮ್ಮ ಮನೆಯಲ್ಲ ನಾನು ಹೇಳ್ತೀನಿ, ಅಮ್ಮ ದೇವ್ರು ನಮ್ಮನ್ನು ಬಿಡಿಸಿದ್ರಿಂದ ನಾವು ಹೊಟ್ಟೆ ತುಂಬ ಊಟ ಮಾಡಿರೋರಾಗಿರ್ತೀವಿ. ಒಂದು ದಿನವೂ ಯೇಸು ಸ್ವಾಮಿನ ನಾನು ಅರ್ತಿ ನಾನು ಬಂದಾಗ ನನ್ನ ಕುಟುಂಬ ನನ್ನ ಬೇಡ ಎಂದು ತಳ್ಳಿದ ದಿನಗಳುಂಟು. ನನ್ನ ಜನರು ನನ್ನ ಬೇಡ ಎಂದು ತಳ್ಳಿದ ಸಮಯಗಳುಂಟು. ಆದರೆ ಒಂದು ದಿನವೂ ಆತನಿಗೆ ನಂಬಿದ ನಿಮಿತ್ತವಾಗಿ ಒಂದು ದಿನವೂ ಹೊಟ್ಟೆ ಹಸಿವಿನಿಂದ ಮಲಗಿಸಲೇ ಇಲ್ಲ. ಕಷ್ಟಕರವಾದ ದಿನಗಳಿತ್ತು, ತೃಪ್ತಿಯಾಗಿ. ಎಲ್ಲರೂ ಹೇಳ್ತಾರೆ ನಾವು ಇಷ್ಟು ಸಂಪಾದನೆ ಮಾಡಿದ್ರೆ ನಾವು ಸಂತೋಷವಾಗಿರೋಕ್ಕಾಗ್ತಾರೆ, ನೀವು ಯಾಕೆ ಸಾಧ್ಯ? ನಾನು ಹೇಳಿದೆ ನಮ್ಮ ಸಂತೋಷದ ರಹಸ್ಯ ಯಾರಂದರೆ ಏಸಪ್ಪ ಮಾತ್ರನೇ. ಎಷ್ಟು ಜನ ಪ್ರೈಸ್ ಆ್ಯಂಡ್ ವರ್ಷಿಪ್ ನಿಮ್ಮ ಮನೆಯಲ್ಲಿ ಮಾಡೋಕ್ಕೆ ರೆಡಿ ಇದ್ದೀರಾ? ದೇವರ ವಾಕ್ಯ ಹೇಳ್ತದೆ, ಅವರು ಹೊಟ್ಟೆ ತುಂಬ ಉಂಡು ತಮ್ಮನ್ನು ನಡೆಸಿಕೊಂಡು ಬಂದಂಥ ದೇವರನ್ನು ಏನು ಮಾಡ್ತಾರೆ? ಎಲ್ಲರೂ ಹೇಳಿ, ಬಾಯಲ್ಲಿ ಹೇಳಿ, ಬಾಯಿಗಳನ್ನು ತೆರೆದು ಹೇಳಿ. ಕೊಂಡಾಡುವವರು ಹೇಳಿರಿ ಎಲ್ಲ ಶಬ್ದವಾಗಿ. ಎಷ್ಟು ಜನ ಕೊಂಡಾಡುವವರಾಗಿರ್ತೀರಾ? ಆಮೇನ್. ಸ್ತುತಿಸೋವನಿಗೆ ಕೊಂಡಾಟ, ಸ್ತುತಿ ಇಲ್ಲದವನಿಗೆ ತಿಂಡಾಟ. ದೇವರು ಯಾರಲ್ಲಿ ಇರ್ತಾರೋ, ಯಾರ ಮನೆಯಲ್ಲಿ ಇರ್ತಾರೋ ಅವರಿಗೆ ದೇವರು ತೃಪ್ತಿಯಿಂದ ತುಂಬಿಸಿ ನಡೆಸಿನಾಗಿದೆ. ಕಾರಣ ದೇವರ ವಾಕ್ಯ ಹೇಳುತ್ತದೆ, ಹಸಿದ ಸಿಂಹದ ಪ್ರಾಯ ಸಿಂಹಗಳು ಹೊಟ್ಟೆ ಹಸಿವಿನಿಂದ ಇರುತ್ತೇವೆ, ಆದರೆ ದೇವರನ್ನು ನಂಬಿದವರಿಗೆ ಯಾವ ಕೊರತೆಯೂ ಇಲ್ಲ. ಹೇಳಿ, ಯಾವ ಕೊರತೆಯೂ ಇಲ್ಲ. ಪಕ್ಕದಲ್ಲಿ ಯಾವ ಕೊರತೆ ಇಲ್ಲದಂಗೆ ದೇವರು ನಡೆಸ್ತಾರೆ. ಕಾರಣ ನಮ್ಮ ನಂಬಿಕೆ. ರೋಮರ್ 5:5 ನಾವೇನು ನೋಡಿ, ನಮ್ಮ ನಂಬಿಕೆ ನಮ್ಮನ್ನು ಆಶಾಭಂಗ ಪಡಿಸಿದ. ನಿನ್ನ ದೇವರ ಮೇಲೆ ಇಟ್ಟಂಥ ನಂಬಿಕೆ ನಿನ್ನನ್ನು ಆಶಾಭಂಗ ಪಡಿಸೋದಿಲ್ಲ, ಅದು ನಿನ್ನನ್ನು ಮಹಿಮೆಯಿಂದ ತುಂಬಿಸಿ ನಡೆಸುತ್ತಾಗಿ. ಆವಾಗ ದೇವರು ನಡೆಸಿಕೊಂಡು ಬಂದದ ರೀತಿಯನ್ನು ನಾವು ನೆನೆಸಿ ನಾವು ಸ್ತುತಿಸುವರಾಗಿರಬೇಕು. 34ನೇ ಕೀರ್ತನೆ 1ನೇ ವಚನವನ್ನು ಓದಿರಿ. 34:1. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಎಲ್ಲರೂ ಬಾಯಿ ತೆಗೆದು ಚೆನ್ನಾಗಿ ಹೇಳ್ಬೇಕು. ಯಾವಾಗಲೂ ನನ್ನ ಬಾಯಲ್ಲಿ ಏನಿರುತ್ತೆ? ಎಲ್ಲರೂ ಹೇಳ್ಬೇಕು, ಏನಿರುತ್ತೆ? ಆದರೆ ನಾವು ಅನೇಕ ಸಮಯಗಳ ನಾವು ಏನು ಮಾಡಿದ್ವಿ, ನಾವು ಬಾಯಲ್ಲಿ ಬಂದದ್ದನ್ನೆಲ್ಲ ನಾವು ದೇವ್ರಿಗೆ ಹೇಳ್ತಾ ಇರ್ತೀವಿ. ದೇವರ ವಾಕ್ಯ ಹೇಳುತ್ತೆ, ನಿನ್ನನ್ನು ನಡೆಸಿಕೊಂಡ ಬಂದಂಥ ದೇವನು, ನಿನಗೆ ಅದ್ಭುತವಾಗಿ ನಡೆಸಿದ ದೇವರನ್ನು, ನಿನಗೆ ರಕ್ಷಣೆ ಕೊಟ್ಟ ದೇವರು, ನಿನಗೆ ಬಿಡುಗಡೆ ಕೊಟ್ಟ ದೇವರು, ನೀನು ಏನು ಮಾಡ್ತೀಯಾ? ಕೊಂಡಾಡುತ್ತಾ ಇರುತ್ತೀಯಾ. ನೀನು ಯಾವಾಗ ದೇವರನ್ನು ಎಡೆಬಿಡದೆ ಕೊಂಡಾಡುತ್ತಾ ಇರ್ತೀಯೋ ಎಲ್ಲ ವೇಳೆಗಳಲ್ಲೂ ಯೆಹೋವನನ್ನೇ ನಾನು ಸ್ತುತಿಸುವನಾಗಿರುತ್ತೇನೆ. ಆ ಒಂದು ತೀರ್ಮಾನಕ್ಕೆ ನಾವು ಬರಬೇಕು. ಎಷ್ಟು ಜನ ಹೇಳ್ತೀರಾ, ಇವತ್ತಿನಿಂದ ನನ್ನ ಬಾಯಲ್ಲಿ ದೇವರ ಬಗ್ಗೆ ಅವಿಶ್ವಾಸವಾದ ಮಾತುಗಳನ್ನ ನಾನು ಮಾಡೋದಿಲ್ಲ? ಎಷ್ಟು ಜನ ಇರ್ತೀರಾ? ಹಲ್ಲೆಲೂಯ. ಅದು ದೇವರು ಹೇಳ್ತೆ, ಯೆಹೋವನ ಕೀರ್ತನೆ 34ನೇ ವಚನ ಮತ್ತೆ ಓದಿ ಅದನ್ನು. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಯಾವಾಗಲೂ ನನ್ನ ಬಾಯಲ್ಲೇ ಇರುತ್ತೆ. ಎಡೆಬಿಡದೆ ನಾನು ಯೆಹೋವನನ್ನೇ ಕೊಂಡಾಡುವೆನು. ಹಲ್ಲೆಲೂಯ. ಕಣ್ಣೀರಿನ ಸಮಯದಲ್ಲಿ ಏನು ಹೇಳು? ಸ್ತೋತ್ರ ಯೇಸಪ್ಪ, ಈ ಕಣ್ಣೀರಿಗಾಗಿ ಹೇಳೋಕ್ಕಾಗತ್ತಾ? ಈ ಕಷ್ಟಕ್ಕಾಗಿ ನಿನಗೆ ಸ್ತೋತ್ರ ಹೇಳೋಕ್ಕಾಗತ್ತಾ? ಆದರೆ ಎಲ್ಲ ಸಮಯಗಳು ದೇವರ ವಾಕ್ಯ ಎಲ್ಲ ವೇಳೆಗಳಲ್ಲೂ ಇಲ್ಲಿ ನೋಡುವಾಗ ಆಂಗ್ಲದಲ್ಲಿ ಐ ವಿಲ್ ಬ್ಲೆಸ್ ದ ಲಾರ್ಡ್ ಅಟ್ ಆಲ್ ಟೈಮ್ಸ್ ಆಫ್ ಮೈ ಲೈಫ್.
ಆಲ್ ಟೈಮ್ಸ್, ಎಲ್ಲ ವೇಳೆಯಲ್ಲೂ, ಕಣ್ಣೀರಿನ ವೇಳೆ, ಸಂಕಷ್ಟದ ವೇಳೆ, ಎಲ್ಲ ವೇಳೆ, ಜಯದ ವೇಳೆ, ಎಲ್ಲ ಸಮಯಗಳಲ್ಲಿ ನಾನು ಆತನನ್ನೇ ನಾನು ಕೊಂಡಾಡುವನಾಗಿರುತ್ತೇನೆ. ಕೆಳಗಡೆ ನೋಡುವಾಗ 2ನೇ ವಾಕ್ಯದಲ್ಲಿ ಮೈ ಸೋಲ್ ಶಾಲ್ ಮೇಕ್ ಇಟ್ಸ್ ಬೋಸ್ಟ್ ಇನ್ ದ ಲಾರ್ಡ್. ಓದಿ 2ನೇ ವಾಕ್ಯ ಓದಿ. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು. ನನ್ನ ಮನಸ್ಸು ಯಾರಲ್ಲಿ ಹಿಗ್ಗಬೇಕು? ಯೆಹೋವನಲ್ಲಿ. ಯೆಹೋವನಲ್ಲಿ ಹಿಗ್ಗಬೇಕು. ಇದನ್ನು ದೀನರು ಕೇಳಿ ಸಂತೋಷಿಸುವರು. ಇದನ್ನು ದೀನರು ಕೇಳಿ ಸಂತೋಷಿಸುವರಾಗಿರ್ತಾರೆ. ನಮ್ಮ ನಂಬಿಕೆಯ ಕ್ರಿಯೆ ಯಾವುದಾಗಿರಬೇಕೆಂದರೆ ನಾವು ದೇವರನ್ನು ಕೊಂಡಾಡುತ್ತಾ ನಾವು ಆತನಲ್ಲೇ ಹೆಮ್ಮೆ ಪಡುವರಾಗಿ, ನಾವು ಆತನ ನಾಮವನ್ನು ಹೆಚ್ಚಿಸುವರಾಗಿರುವಾಗ, ಇದು ನಮ್ಮ ಮನೆ ಪಕ್ಕದಲ್ಲಿ ನೋಡಿ ಹೇಳ್ತಾರೆ, ಎಂಥ ಒಳ್ಳೆ ಕುಟುಂಬ, ಎಂಥ ಕುಟುಂಬ ಅನ್ನೋದಕ್ಕಿಂತ ಹೇಳ್ತಾರಲ್ವ, ಅದು ಎಂಥ ಕುಟುಂಬ ಗೊತ್ತಾ? ಆದರೆ ಇವತ್ತಿನ ದೇವರು ಬದಲಾಯಿಸ್ತಾರೆ. ನಮ್ಮ ಕುಟುಂಬವನ್ನು ನೋಡಿ ಎಂಥ ಆನಂದದ ಕುಟುಂಬವಾಗಿ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅದನ್ನು ಮಾಡೋನಾಗಿರ್ತಾನೆ. ಕಾರಣ ನಿನ್ನ ನಂಬಿಕೆ ನಿರರ್ಥಕ ಮಾಡೋದಿಲ್ಲ. ದೇವರು ನಿನ್ನ ನಂಬಿ ಬಂದಿದೆಯಾ, ನಿನ್ನನ್ನು ಆಶಾಭಂಗ ಪಡಿಸೋದಿಲ್ಲ. ನಿನ್ನ ಕುಟುಂಬ ಒಂದು ವೇಳೆ ಯೇಸುವನ್ನು ಅರಿತಿದ್ರಿಂದ ನಿನ್ನನ್ನು ತಳ್ಳಿರ್ಬೋದು, ಕೈ ಬಿಟ್ಟಿರ್ಬೋದು, ಅವಮಾನ ಪಡಿಸ್ತಾ ಇರ್ಬೋದು. ಎಲ್ಲದಕ್ಕೊಂದು ಕಾಲ ಉಂಟು. ಆ ಕಾಲದಲ್ಲಿ ಆತನ ಮಾಡುವಾಗ ನಿನ್ನ ಜನರ ಮುಂದೆ ನಿನ್ನ ತಲೆಯಾಗಿ ಇಡುವನಾಗಿರ್ತಾನೆ. ನಂಬಿಕೆಯಲ್ಲಿ ಸೋತು ಹೋಗಬೇಡ. ನಿನ್ನ ನಂಬಿಕೆ ಉಪದ್ರವ ದಿನಗಳಲ್ಲಿ ನಿನಗೆ ಮಾರ್ಗವನ್ನು ಕೊಡುವಂಥದ್ದಾಗಿದೆ. ಆಮೇನ್. ಮೋಶೆ ಫಾರೋನನ ಸೈನ್ಯ ಬರುವಾಗ ದಾರಿ ಮಾಡಿಕೊಟ್ಟಿದ್ದ ದೇವರು ಇವತ್ತು ನಮಗೆ ನಮ್ಮ ಉಪದ್ರವ ದಿನಗಳಲ್ಲಿ ದಾರಿಯನ್ನು ಮಾಡಿಕೊಡ್ತಾನೆ. ಅದು ನಾವೇನು ಮಾಡಬಾರ್ದು, ನಮ್ಮ ನಂಬಿಕೆನ ಕಳೆದುಕೊಳ್ಳಬಾರದು. ಪ್ರತಿಯಾಗಿ ಅದನ್ನು ಏನು ಮಾಡಬೇಕಂದ್ರೆ ನಮ್ಮ ನಂಬಿಕೆಯನ್ನು ಕ್ರಿಯೆಯಲ್ಲಿ ತೋರಿಸಬೇಕು. ಮೋಶೆ ಕ್ರಿಯೆಯಲ್ಲಿ ತೋರಿಸಿದ್ರ ಇಲ್ಲವಾ? ಈ ಯುದ್ಧವು ನನ್ನದು ಎಂದು ಹೇಳಿದಾಗ ದೇವರು ಹೇಳಿದ್ರು, ಹೋಗು ನಿನ್ನ ಕೋಲನ್ನು ಸಮುದ್ರ ಮೇಲೆ ಚಾಚು. ಇಲ್ಲ ದೇವರೇ ನೀನೇ ಮಾಡು ಅಂತ ಹೇಳಿದ್ರ? ಮೋಶೆ ಮಾಡಿದ ಕೆಲಸ ಮೋಶೆ ಮಾಡಿದನು, ದೇವರು ಮಾಡಿದ ಕೆಲಸ ದೇವರು ಮಾಡಿದ್ರು. ಇವತ್ತು ನೀನು ಮಾಡಬೇಕಾದ ನಂಬಿಕೆಯಿಂದ ನಿನ್ನ ಮನೆಗೆ ಹೋಗುವಾಗ ನಿನಗೆ ಮುಂದುಗಡೆ ಇರೋ ಏನೇ ಸಮಸ್ಯೆ ಇರ್ಬೋದು, ದೇವರಿಗೆ ಹೇಳಬೇಕು, ದೇವರೇ ಈ ಸಮಸ್ಯೆದ ಮುಂದೆ ನಾನು ಹೋಗ್ತಾ ಇದ್ದೀನಿ, ಆ ಸಮಸ್ಯೆದ ಮಧ್ಯೆಯಲ್ಲಿ ನನಗೆ ದಾರಿ ಮಾಡು. ಆಮೇನ್. 2ನೇದಾಗಿ ಮರಣದ ಭಯವಿಲ್ಲದೆ ನನ್ನ ಆತ್ಮವನ್ನು ಪುನರುಜ್ಜೀವಿಸಿಕೊಳ್ಳಿಸುವ ದೇವರು ನನಗಿದ್ದಾನೆ. ಆತನಲ್ಲೇ ನಾನು ಸಂತೋಷಿಸುವೆ. ಏನೇ ಆಗಬಹುದು, ನನ್ನ ಯೇಸುವಿನ ನಂಬಿದಿಂದ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಎಲ್ಲ ಕಳೆದುಕೊಂಡ್ರೂ ಪರವಾಗಿಲ್ಲ, ಒಂದು ದಿನ ನನ್ನ ಆತ್ಮವನ್ನು ಪುನರುಜ್ಜೀವನಗೊಳಿಸಿ ಆತನೊಂದಿಗೆ ಪರಲೋಕದಲ್ಲಿ ನನ್ನೊಂದಿಗೆ ಸೇರಿ ಆತನೊಂದಿಗೆ ಸೇರಿ ನಾನು ಕೊಂಡಾಡುವ ದಿನಕ್ಕೆ ನಾನು ಈ ರೆಡಿಯಾಗಿದ್ದೇನೆ ಎನ್ನುವಾಗ ನಮ್ಮ ನಂಬಿಕೆ ಪ್ರತಿಕ್ರಿಯೆ ಫಲವನ್ನು ದೇವರು ನಮಗೆ ಪರಲೋಕದಲ್ಲಿ ದೊಡ್ಡದಾಗಿ ಕೊಡುವನಾಗಿರ್ತಾನೆ. ಅದೇ ರೋಮರ್ 12 ಹೇಳುತ್ತೆ, ಕ್ರಿಸ್ತುವಿನ ಮಹಾಪದವಿಯನ್ನು ನೆನೆಸಿ ನೀವು ಉಲ್ಲಾಸರಾಗಿರಿ. ಅಮ್ಮ, ನಾವು ಇನ್ನು ನೋಡ್ತಿರೋ ಲೋಕದಲ್ಲಿ ಸ್ವಲ್ಪ ದಿನವೇ, ನಾವು ಎಷ್ಟೇ ಬಂಗಲ ಕೊಟ್ಟರು, ಎಷ್ಟೇ ಕಾರುಗಳು ಬಂದ್ರೂ, ಎಷ್ಟೇ ಹಣ ಬಂದ್ರೂ ಅದು ಎಲ್ಲ ಒಂದು ದಿನ ಏನಾಗುತ್ತೆ, ಮಣ್ಣಿಗೆ ಮಣ್ಣಾಗಿರೋದು. ಆದರೆ ನಮ್ಮ ಆತ್ಮದಲ್ಲಿ ದೇವರನ್ನು ನೋಡಿ ಉಲ್ಲಾಸಿಸುವಾಗ ಆತನೊಂದಿಗೆ ಸಾವಿರ ವರ್ಷಗಳು ಆತನೊಂದಿಗೆ ನಾವು ಇದ್ದು ಎಂದೆಂದಿಗೂ ಆತನೊಂದಿಗೆ. ಎಷ್ಟು ಜನಕ್ಕೆ ಯೇಸುವಿನೊಂದಿಗೆ ನಾನು ಇರಬೇಕಂತ ಆಸೆ ಇದೆ? ಶಬ್ದದಿಂದ ಹಲ್ಲೆಲೂಯಾ. ಆವಾಗ ನಮ್ಮ ನಂಬಿಕೆ ಎಲ್ಲದರ ಮೇಲೆ ಜಯವನ್ನು ಹೊಂದಿದ ಕ್ರಿಸ್ತನನ್ನು ನಾವು ನೋಡುವರಾಗಿರಬೇಕು. 3ನೇದಾಗಿ ನೋಡಿದಾಗ ನಮ್ಮ ನಂಬಿಕೆ ಯಾವಾಗ ಇರಬೇಕಂದ್ರೆ, ನಾವು ಎಡವಿದಾಗ ಮತ್ತೆ ನಾವು ತಿರುಗಿಕೊಳ್ಳುವಾಗ ಆತನ ನಮ್ಮ ಸೇರಿಸಿ ನಮಗೆ ಆದ ನಷ್ಟವನ್ನು 2ರಷ್ಟು ಕೊಟ್ಟು ನಮ್ಮನ್ನು ಉಜ್ಜೀವಪಡಿಸುವ ದೇವರಾಗಿದ್ದರೆ ನಮ್ಮ ನಂಬಿಕೆಯಲ್ಲಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಸಮಯಗಳು ನಾವು ರಕ್ಷಣೆ ಹೊಂದಿದ ದಿನಗಳಿಗೂ ಇವತ್ತು ಅನೇಕ ಸಮಯಗಳು ನಾವು ದೇವರ ದೂರ ಹೋಗಿರ್ತೀವಿ. ಹೋಗುವತ್ತಕ್ಕೆ ಕಾರಣಗಳು ಉಂಟಾಗುತ್ತದೆ. ಆದ್ದರಿಂದ ಇವತ್ತು ನಾವು ಮನಸ್ಸಾಂತರ ಹೊಂದಿ ದೇವರ ಕಡೆಗೆ ತಿರುಗಿ ನಾವು ಪಶ್ಚಾತ್ತಾಪಪಟ್ಟು ನಾವು ಪ್ರಾರ್ಥಿಸುವುದಾದರೆ ದೇವರು ಕಲಿಸಿದ ಮಿಡತೆಗಳು ತಿಂದು ಹಾಕಿದ ವರ್ಷಗಳನ್ನು ನಮಗೆ 2ರಷ್ಟು ದೇವರು ಕೊಡುವನಾಗಿರ್ತಾನೆ. ಶತ್ರು ನಮ್ಮಿಂದ ಕಲಿಸಿಕೊಂಡಿದ್ದನ್ನು, ನಮ್ಮಿಂದ ತೆಗೆದುಕೊಂಡಿದ್ದನ್ನು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ಅದು 2ರಷ್ಟು 1000 ಪಟ್ಟು ನಮಗೆ ಕೊಟ್ಟು ನಮ್ಮನ್ನು ತೃಪ್ತಿಯಾಗಿ ನಡೆಸುವ ದೇವರಾಗಿದ್ದಾನೆ. ಆ ನಂಬಿಕೆ ನಮಗಿರುವುದಾದರೆ ಇವತ್ತಿನಿಂದ ನಿನ್ನ ಜೀವನದಲ್ಲಿ ಹೊಸ ಸಂತೋಷವನ್ನು ನೋಡ್ತೀಯ. ಈ ನಂಬಿಕೆ ನಿನ್ನಲ್ಲಿರುವುದಾದರೆ ಒಂದು ನಿರೀಕ್ಷೆಯಿಂದ ನೀನೇನು ಹೇಳ್ತೀಯ, ಎಡಬಿಡದೆ ನನ್ನ ದೇವರನ್ನೇ
ಕೊಂಡಾಡುವ. ಎಷ್ಟು ಜನ ಕೊಂಡಾಡುವುದಕ್ಕಾಗಿದ್ದೀರಾ? ಆಗಿರೋದಾರೆ ನಿಮ್ಮ ಕರಗಳನ್ನು ಮೇಲೆತ್ತಿದವರು ಒಂದು ನಂಬಿಕೆಯಿಂದ ಎದ್ದು ನಿಂತು ನಾವು ಪ್ರಾರ್ಥಿಸೋಣ. ಕೇಳಿದ ವಾಕ್ಯದ ಅನುಸಾರವಾಗಿ ದೇವರು ಮಾತನಾಡಿದ ಮಾತುಗಳನ್ನು ನಾವು ಅನುಸರಿಸುವವರಾಗಿ, ದೇವರ ವಾಕ್ಯ ನಮ್ಮನ್ನು ಉಜ್ಜೀವನ ಪಡಿಸುವುದಕ್ಕಾಗಿ, ನಮಗೆ ಧೈರ್ಯವನ್ನು ತುಂಬಿಸುವುದಕ್ಕಾಗಿ ರೋಮ 5:5 ದೇವರ ವಾಕ್ಯಗೆ ನಮಗೆ ಬಂತು, ನಿನ್ನ ನಂಬಿಕೆಯಲ್ಲಿ ಸೋತು ಹೋಗಬೇಡ, ನಿನ್ನ ನಂಬಿಕೆ ಯಾದದ್ದು ನಿನಗೆ ಆಶಾಭಂಗ ಪಡಿಸುವುದಿಲ್ಲ ಎಂದು ಹೇಳಿದ ಮಾತಿನ ನಮ್ಮನ್ನು ಉಜ್ಜೀವನ ಪಡಿಸುವುದಕ್ಕಾಗಿ ಈ ಕೂಟದಲ್ಲಿ ನಿನ್ನ ನಂಬಿಕೆಯಿಂದ ಬಂದಿರುವ ನಂಬಿಕೆಯನ್ನು ಆಶಾಭಂಗ ಪಡಿಸುವುದಿಲ್ಲ ಅಂತ ಹೇಳಿದ ದೇವರನ್ನು ಕರಗಳನ್ನು ಮೇಲೆತ್ತಿ ಸ್ತೋತ್ರ ಸಲ್ಲಿಸುವವರಾಗಿರೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಲ್ಲರೂ ಆ ವಾಕ್ಯವನ್ನು ಹೇಳಿ ನಾನು ಆಶಾಭಂಗ ಪಡುವುದಿಲ್ಲ, ಇನ್ನು ಮೇಲೆ ನಾನು ಆಶಾಭಂಗ ಪಡುವುದಿಲ್ಲ. ನನ್ನ ಪರಿಸ್ಥಿತಿ ಏನೇ ಆಗಿರ್ಬೋದು, ಇವತ್ತು ನಾನು ದೇವರ ವಾಕ್ಯವನ್ನು ಕೇಳಿದ್ದೀನಿ, ಇವತ್ತಿನ ದೇವರು ನನಗಾಗ ಮಾತನಾಡಿದ್ದಾರೆ. ನನ್ನ ನಂಬಿಕೆ ನನ್ನನ್ನು ಆಶಾಭಂಗ ಪಡಿಸುವುದಿಲ್ಲ. ಮೈ ಹೋಪ್ ನೆವರ್ ಡಿಸಪಾಯಿಂಟ್ಸ್ ಮೀ, ಮೈ ಹೋಪ್ ನೆವರ್ ಮೇಕ್ ಮಿ ಟು ಡಿಸಪಾಯಿಂಟ್. ನನ್ನ ನಂಬಿಕೆ ಯಾವತ್ತೂ ನನ್ನ ಆಶಾಭಂಗ ಪಡಿಸುವುದಿಲ್ಲ. ನಾನು ಯೇಸುವನ್ನು ನಂಬಿದ್ದೇನೆ, ನಾನು ನಂಬಿದ ಯೇಸು ನನ್ನ ಎಂದಿಗೂ ಅವಮಾನ ಪಡಿಸುವುದಿಲ್ಲ. ನನಗೆ ಯುದ್ಧಗಳು ಬರಬಹುದು, ಸಂಕಷ್ಟಗಳು ಬರಬಹುದು, ಕೊರತೆಗಳು ಬರಬಹುದು. ಎಲ್ಲದರ ಮಧ್ಯದಲ್ಲಿ ನಾನು ಆತನನ್ನು ಕೂಗುವಾಗ ನನ್ನ ಹೋರಾಟದ ಸಮಯದಲ್ಲಿ ನಾನು ಆತನನ್ನು ಕೂಗುವಾಗ ಹೇಗೆ ಇಸ್ರಾಯೇಲ್ ಜನರು ದೇವರನ್ನು ನೋಡಿ ಕೂಗಿದರೋ, ಮೋಶೆಯು ಯಾವ ರೀತಿ ಕೂಗಿದನೋ, ನಾನು ಕೂಗುವಾಗ ದೇವರ ವಾಕ್ಯ ಉಂಟಾಯಿತಲ್ಲ, ಈ ಯುದ್ಧವು ನನ್ನದಲ್ಲ, ಈ ಯುದ್ಧವು ನಿನ್ನದಲ್ಲ, ನನ್ನದು ಎಂದು ದೇವರು ಹೇಳಿದ ರೀತಿ ನನ್ನ ಜೀವನದಲ್ಲಿ ದೇವರು ಯುದ್ಧವನ್ನು ಮಾಡುವನಾಗಿರ್ತಾನೆ, ನನಗಾಗಿ ಯುದ್ಧವನ್ನು ಮಾಡುವನಾಗಿರ್ತಾನೆ. ನನ್ನ ನಂಬಿಕೆ ದೇವರು ಬಲಪಡಿಸುವುದಕ್ಕಾಗಿ ಇವತ್ತು ಮಾತನಾಡಿದ ಮಾತುಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇನೆ. ಫಾರೋನರ ರೀತಿಯಾಗಿ ಫಾರೋನನ ಸೈನ್ಯವು ನಿನ್ನ ಅಟ್ಟಿಸಿಕೊಂಡು ಬರ್ತಾ ಇರಬಹುದು, ನಿನ್ನ ಅನೇಕ ಶಾಪಗಳು ಅಟ್ಟಿಸಿಕೊಂಡು ಬರ್ತಾ ಇರಬಹುದು. ಅಯ್ಯೋ, ಮುಂದೆ ಹೋಗದಾಗೆ ಕೆಂಪು ಸಮುದ್ರವು ತಡೆಗಟ್ಟಿರಬಹುದು. ಆದರೆ ದೇವರ ವಾಕ್ಯ ನಾವು ಇವತ್ತು ಕೇಳಿದ್ದೀವಿ, ಕೆಂಪು ಸಮುದ್ರವು ದೇವರ ಮಾತಿಗೆ, ದೇವರ ಆಜ್ಞೆಗೆ, ಸೃಷ್ಟಿಕರ್ತನ ಮಾತಿಗೆ, ಆ ಸೃಷ್ಟಿಯು ಯಾವ ರೀತಿ ಇಬ್ಬಾಗವಾಗಿ ಅದು ದಾರಿ ಮಾಡಿಕೊಟ್ಟಿತು, ಇವತ್ತು ನಿನಗಾಗಿ ದೇವರು ಮಾತನ್ನು ಮಾಡುವಾಗ ನಿನಗೆ ಎಲ್ಲ ಸಮಸ್ಯೆಗಳ ಮಧ್ಯೆ, ಎಲ್ಲ ಕಷ್ಟಗಳ ಮಧ್ಯೆ, ಎಲ್ಲ ರೀತಿಯ ಎಲ್ಲ ರೀತಿಯ ಅಡಚಣೆಗಳ ಮುಂದೆ ನಿನ್ನ ಮುಂದೆ ಹೋಗಕ್ಕೆ ಜಾಗನೇ ಇಲ್ಲ ಅನ್ನುವಾಗ ದೇವರನ್ನು ನೋಡಿದ ನಿನಗೆ ನಿನ್ನ ನಂಬಿಕೆ ಆಶಾಭಂಗ ಪಡದಾಗೆ, ನಿನ್ನ ನಂಬಿಕೆ ಕಳೆದು ಹೋಗದಾಗೆ, ನಿನ್ನ ನಂಬಿಕೆ ಸಾಯದ ರೀತಿ, ನಿನ್ನ ನಂಬಿಕೆಯಲ್ಲಿ ನೀನು ಸೋತು ಹೋಗದ ರೀತಿ ದೇವರು ನಿನಗಾಗಿ ಮಾರ್ಗವನ್ನು ತೆರೆಯುವನಾಗಿದ್ದಾನೆ. ನೋಡಿರೋದನ್ನು ನಿನ್ನ ಜೀವನದಲ್ಲಿ ದೇವರು ಹೊಸ ಮಾರ್ಗಗಳನ್ನು ಮಾಡುತ್ತಾ ಇದ್ದಾನೆ. ಮಾರ್ಗ ಇಲ್ಲದ ಜಾಗಗಳಲ್ಲಿ ಈ ವಿಲ್ ಮೇಕ್ ಯು ವೇಸ್ ವೇರ್ ನೋ ವೇಸ್. ದೇವರು ಮಾರ್ಗಗಳು ಇಲ್ಲದೆ ಇರುವ ಜಾಗಗಳಲ್ಲಿ ನಿನಗೆ ಮಾರ್ಗವನ್ನು ಉಂಟು ಮಾಡುತ್ತಾ ಇದ್ದಾನೆ. ಸಹಾಯ ಇಲ್ಲ ಎಂಬ ಸ್ಥಳಗಳಲ್ಲಿ ನಿನಗೆ ಸಹಾಯವನ್ನು ದೇವರು ಕೊಡುವನಾಗಿದ್ದಾನೆ. ಸೋತು ಹೋಗಿರೋ ಸ್ಥಳಗಳಲ್ಲಿ ನಿನಗೆ ಜಯವನ್ನು ಕೊಡುವನಾಗಿದ್ದಾನೆ. ಆತನಿಗೆ ಎಲ್ಲರೂ ಬಾಯಿಗಳನ್ನು ತೆರೆದು ಚೆನ್ನಾಗಿ ಸ್ತೋತ್ರ ಮಾಡಿರಿ. ಇದು ನಿಮ್ಮ ಸಮಯ, ನಿಮ್ಮ ಜಯದ ಸಮಯ. ಯಾರು ಪಕ್ಕದಲ್ಲಿ ಇದ್ದಾರೆ ಅಂತ ನೀನು ನೋಡಬೇಡ, ಯಾರನ್ನು ಗಮನಿಸಕ್ಕೆ ಸಮಯವಿಲ್ಲ. ನೀನು ನಿನ್ನ ದೇವರು ಮಾತ್ರವಾಗಿರಲಿ. ನಿನಗೆ ಇರುವಂಥ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಕೊಡುವ ದೇವರು ನಿನ್ನೊಟ್ಟಿಗೆ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ರೀಬಾ ಖಬ ದುನಾ ಶಖ ದುಲ್ಲಾ ಗಬಾ ರೇಖ ದುರಾಬಾ ಶಖ ಬಾ ದುಲ್ಲಾ ನಾಂಗ ದಾಲಾಬಾ. ಎಲ್ಲರೂ ದೇವರೊಟ್ಟಿಗೆ ಮಾತನಾಡಿ ಸ್ತೋತ್ರ ಹೇಳಿರಿ, ಸ್ತೋತ್ರ ಹೇಳಿರಿ, ಸ್ತೋತ್ರ ಹೇಳಿರಿ, ಸ್ತೋತ್ರ ಹೇಳಿರಿ, ದೇವರಿಗೆ ಸ್ತೋತ್ರ ಹೇಳಿರಿ. ನಿನಗೆ ಜಯವನ್ನು ಕೊಡುವ ದೇವರು ನಿನ್ನೊಂದಿಗಿದ್ದಾನೆ. ನಿನ್ನ ನಂಬಿಕೆ ನಿರರ್ಥಕ ಆಗುವುದಿಲ್ಲ. ನೀನು ಕ್ರಿಯೆ ಮಾಡುವಾಗ, ನಿನ್ನ ನಂಬಿಕೆಯನ್ನು ಕ್ರಿಯೆಯಲ್ಲಿ ತೋರಿಸುವಾಗ ಆ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ದೇವರು ಕೆಲಸ ಮಾಡುವನಾಗಿದ್ದಾನೆ. ಇವತ್ತು ನಂಬಿಕೆಯಿಂದ ಒಂದು ಹೆಜ್ಜೆ ನೀನು ಮುಂದೆ ಇಡುವುದಾದರೆ ದೇವರು ನಿನಗಾಗಿ ಮುಂದೆ ಹೋಗಿ ಮಾರ್ಗಗಳನ್ನು ತೆರೆಯುವನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಜೀಸಸ್. ಬಾ ದುರಾ ಬಾ ರಾಖ ದುನಾ ಶಾಖ ತುಲಾ ಬಾ ಲಿಖ ಮಂತ್ರ. ದೇವರ ದಾವೀದನು ಹೇಳಿದ ರೀತಿಯಾಗಿ ಅವನಿಗೊಂದು ನಂಬಿಕೆ ಇತ್ತು, ನನ್ನ ಆತ್ಮನು ಪುನರುಜ್ಜೀವನಗೊಳಿಸುವ ದೇವರಲ್ಲಿ ನಾನು ನಂಬಿಕೆ ಇಡುವನಾಗಿದ್ದೇನೆ. ನಮ್ಮ ಆತ್ಮಗಳನ್ನು ಪುನರುಜ್ಜೀವಗೊಳಿಸುವ ದೇವರು ನಾವು ಆರಾಧಿಸ್ತಾ ಇದ್ದೀವಿ. ನಾವು ಸತ್ತರೂ ಆತನಿಗಾಗಿ ನಾವು ಸತ್ತರೂ ಮಡಿದರೂ ನಮ್ಮ ಆತ್ಮಗಳನ್ನು ಪುನರುಜ್ಜೀವನಗೊಳಿಸುವ ದೇವರು ನಮಗಿದ್ದಾನೆ. ನಾವು ಭಯಪಡಬೇಕಾದ ಅವಶ್ಯವಿಲ್ಲ. ಇನ್ನು ಪಾತಾಳದ ಕುರಿತು ಭಯವಿಲ್ಲ. ನಮ್ಮ ಧೈರ್ಯವನ್ನು ತುಂಬಿಸುವ ದೇವರು ನಮ್ಮ ಜೀವವನ್ನು ಆತನ ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ. ಕಾರ್ಗತ್ತಲೆಯಲ್ಲಿ ನಡೆದರು, ಕಣಿವೆಯಲ್ಲಿ ನಡೆದರು, ನನಗೆ ಭಯವಿಲ್ಲ. ಕಾರಣ ಆತನ ಕೋಲು ದಂಡವು ನನ್ನನ್ನು ಉಜ್ಜೀವನಗೊಳಿಸಿ ನಡೆಸುವುದಾಗಿರುತ್ತದೆ.
ಕೀರ್ತನೆಗಾರನೊಂದಿಗೆ ನಾವು ಸೇರಿ ಹೇಳೋಣ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಇವತ್ತು ನಮ್ಮ ಜೀವನ ಒಪ್ಪಿಸ್ತಾ ಇದ್ದೀವಪ್ಪ. ಮೂರನೇದಾಗಿ ನಾವು ನೋಡಿದ್ವಿ, ಆತನ ನಂಬಿದ ಜನರು, ಆತನಿಂದ ಬಿಡುಗಡೆ ಹೊಂದಿದ ಜನರು ಆತನನ್ನು ಬಿಟ್ಟು ಹೋದಾಗ ಸ್ವಲ್ಪ ಕಾಲವು ಶಿಕ್ಷೆಯನ್ನು ದೇವರು ಕೊಟ್ಟರು. ಆ ಶಿಕ್ಷೆಯನ್ನು ಜ್ಞಾಪಿಸಿಕೊಂಡು ಇನ್ನಿ ನನ್ನ ಜನರು ಅವಮಾನ ಪಡಬಾರದು, ನಾನು ಆರಿಸಿಕೊಂಡ ಜನರು ನನ್ನ ಈ ಲೋಕದಲ್ಲಿ ಅವಮಾನ ಪಡಬಾರದು, ದೇವರೇ ಇಳಿದು ಬಂದು ಅವ್ರಿಗಾಗಿ ಆಲೋಚನೆ ಕಲಿಸಿಕೊಟ್ರು. ನೀನು ನನ್ನ ಕಡೆಗೆ ತಿರುಗಿಕೋ, ನಾನು ನಿನ್ನ ಆಶಾಭಂಗ ಪಡಿಸುವುದಿಲ್ಲ, ನಿನ್ನ ನಂಬಿಕೆಯನ್ನು ನಾನು ನಿರರ್ಥಕ ಮಾಡುವುದಿಲ್ಲ. ಇವತ್ತು ದೇವರನ್ನು ನೋಡಿ ನಾವು ಹೇಳೋಣ, ಅಪ್ಪ ನಾನು ಹಿಂದುಗಡೆ ಬರ್ತಾ ಇದ್ದೀನಿ. ಮನ ಮರುಗುವ ಸಮಯ ಇದು, ಮನದಲ್ಲಿ ನಮ್ಮ ಹೃದಯದಲ್ಲಿ ಮನಸ್ಸಾಂತರ ಪಡೆಯಬೇಕಾದ ಸಮಯ ಇದು. ಪ್ರಿಯ ಸಹೋದರ ಸಹೋದರಿ, ನಮ್ಮನ್ನು ಆಶಾಭಂಗ ಪಡಿಸಿದ ದೇವರು ಆತನ ಬಯಸ್ತಾ ಇರುವ ಕಾರ್ಯಗಳು ಏನಂದರೆ, ನಾನು ನಿನಗೆ ಎಲ್ಲವನ್ನು ಮಾಡುವನಾಗಿದ್ದೇನೆ, ನಿನ್ನ ಇಡೀ ಜೀವನವನ್ನು ನಾನು ಸಂಪೂರ್ಣದ ತೃಪ್ತಿಯಿಂದ ತುಂಬಿಸುವನಾಗಿದ್ದೇನೆ, ನೀನು ನನ್ನ ಕಡೆಗೆ ತಿರುಗಿಕೋ. ಇವತ್ತು ದೇವರು ಆಲೋಚನೆ ಕೊಡ್ತಾ ಇದ್ದಾನೆ. ನಂಬಿಕೆಯಿಂದ ಇರೋದು ಒಳ್ಳೆಯದೇ. ಆತನ ಕಡೆಗೆ ನಾವು ತಿರುಗಿಕೊಂಡವರಾಗಿರುವಾಗ ಆತನು ನಮ್ಮ ಆತ್ಮಗಳನ್ನು ತೃಪ್ತಿಪಡಿಸಿ ನಡೆಸುವನಾಗಿದ್ದಾನೆ. ದೇವರ ಒಂದು ಸಂತೃಪ್ತಿ ನಮಗೆ ಬೇಕಾಗಿರುವುದಾದರೆ ಆತನ ಕಡೆಗೆ ತಿರುಗಿಕೊಳ್ಳೋಣ. ಜೀವಮಾನವೆಲ್ಲ ನಮ್ಮನ್ನು ಪೋಷಿಸಿ ನಾವು ಆಶಾಭಂಗ ಪಡದಂತೆ ನಮ್ಮನ್ನು ನಡೆಸುವನಾಗಿದ್ದಾನೆ. ಆತನ ಕೊಟ್ಟಂತೆ ಮಾತುಗಳಿಗಾಗಿ ಆತನಿಗೆ ವಂದನೆ ಸಲ್ಲಿಸಿದ ಕರಗಳನ್ನು ತಟ್ಟುತ್ತಾ ದೇವರಿಗೆ ನಾವು ವಂದನೆ ಸಲ್ಲಿಸೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ವಿ ಪ್ರೈಸ್ ಯು ಲಾರ್ಡ್, ವಿ ಪ್ರೈಸ್ ಯು ಜೀಸಸ್. ಎಲ್ಲರ ಶಬ್ದವಾಗಿ ಥ್ಯಾಂಕ್ ಯು ಲಾರ್ಡ್, ಎಲ್ಲರೂ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ವಿ ಪ್ರೈಸ್ ಯು ಜೀಸಸ್, ವಿ ಪ್ರೈಸ್ ಯು ಜೀಸಸ್. ರಿಬಾ ಶಾಖಾ ತುನಾಂದ ಲಬಾ ಘದರ ಲಬಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ಪರಲೋಕ ತಂದೆಯೇ, ಇವತ್ತು ನಮ್ಮ ನಂಬಿಕೆಯ ಕುರಿತು ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ನಮ್ಮ ನಂಬಿಕೆ ಮುಖಾಂತರವಾಗಿ ನಮಗೆ ಏನೆಲ್ಲ ಸಿಗುತ್ತದೆ, ನಮ್ಮ ನಂಬಿಕೆಯನ್ನು ನಾವು ಕಳೆದುಕೊಳ್ಳಬಾರದೆಂದು ನೀವು ನಮ್ಮ ನಂಬಿಕೆಯನ್ನು ತೇಜಿಸಪಡಿಸೋದಕ್ಕಾಗಿ ಸ್ತೋತ್ರಪ್ಪ. ನಾವು ನಂಬುವಾಗ ನಮಗೆ ನೀನು ಕೊಡುವಂಥ ಜಯಗಳನ್ನು ಕುರಿತು, ನಮಗೆ ಕೊಡುವಂಥ ಬಹುಮಾನಗಳನ್ನು ಕುರಿತು, ನಮಗೆ ಕೊಡುವಂಥ ಘನವನ್ನು ಕುರಿತು, ನಮಗೆ ಕೊಡುವಂಥ ಜೀವದ ಕುರಿತು ನೀನು ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ನಂಬಿಕೆಯಿಂದ ಇವರು ಹೊರಗೆ ಹೋಗುವಾಗ ಅಪ್ಪ, ಸಮುದ್ರದಂತೆ ಇರುವಂಥ ಎಲ್ಲ ಕಾರ್ಯಗಳು ಕೆಂಪು ಸಮುದ್ರದಂತೆ ಇರುವಂಥ ಎಲ್ಲ ಕಾರ್ಯಗಳು ಇಬ್ಬಾಗವಾಗಿ ಮಾರ್ಪಟ್ಟು ಅವರಿಗೆ ದಾರಿ ಮಾಡಿಕೊಟ್ಟು ಜಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ನಿನ್ನ ಪ್ರಶ್ನೆ ತುಂಬಿಸಿ ನಡೆಸು, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.